ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಪ್ರಮಥರಿಗೆ ವಂದಿಸಿ ಬೇಳೂರಿನ ಆರಾಧ್ಯ ಪರಮ ಪೂಜನೀಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಗುರುಬಸವ ಮಹಾಶಿವಗಳನ್ನು ಭಕ್ತಿಯಿಂದ ಧ್ಯಾನಿಸಿ ಶ್ರೀಮಠದ ಪರಮ ಪೂಜ್ಯರಾದ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಬಸವಲಿಂಗ ಮಹಾಸ್ವಾಮೀಜಿಯವರಿಗೆ ವಂದಿಸಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಮನುಷ್ಯನ ಜೀವನದ ಗುರಿ ಸಮಾಧಾನ ಶಾಂತಿಗಳು. ನಾವು ಜೀವನದಲ್ಲಿ ಎದಕ್ಕಾಗಿ ಇಷ್ಟೆಲ್ಲ ಮಾಡಬೇಕು ಅಂದ್ರೆ ಸಮಾಧಾನ ಮತ್ತು ಶಾಂತಿಗಾಗಿ. ನಮ್ಮ ದಾರಿ ಇದೇ ರೀತಿಯಾಗಿರಬೇಕು. ಯಾವ ಮನುಷ್ಯ ತನ್ನ ಗುರಿಯನ್ನು ಶಾಂತಿಯನ್ನಾಗಿಟ್ಕೋತಾನ ಅವನು ದೊಡ್ಡ ಸಂತನಾಗ್ತಾನೆ. ಯಾವ ಮನುಷ್ಯ ತನ್ನ ಗುರಿಯನ್ನು ಬರೀ ಸಂಪತ್ತು, ಪ್ರಪಂಚ, ಲೋಕಸಂಗ್ರಹ ಅಂತ ಹೊರಗಿಂದ ಇಟ್ಕೋತಾನ ಆ ಮನುಷ್ಯ ದುಃಖಿ ಆಗ್ತಾನೆ. ನಾವೆಲ್ಲರೂ ಬರೀ ಪ್ರಪಂಚವನ್ನೇ ನಮ್ಮ ಗುರಿ. ನಾವು ಎದಕ್ಕೆ ಹುಟ್ಟಿದ್ದೀವಿ ಅಂದ್ರೆ ಪ್ರಪಂಚ ಮಾಡೋದಕ್ಕಾಗಿ ಹುಟ್ಟಿದ್ದೀವಿ ಅಂತ ತಿಳ್ಕೊಂಡಿದ್ದೀವಿ. ಅಷ್ಟ ರೊಕ್ಕ ರೂಪಾಯಿ ಮುತ್ತು ರತ್ನಗಳನ್ನು ಕೊಟ್ಟು ಕಳಿಸಿದ್ರು. ಇವರಂದ್ರು ನಾ ಬಡವತ್ ನಿಮಗೆ ಯಾರು ಹೇಳಿದರು ಅತ್ ಇವರಂದ್ರು. ನಾ ಬಡವತ್ ನಾ ಹೇಳ್ಬೇಕಲ್ಲ, ನೀವು ಹೇಳ್ರಿ ಹೆಂಗೆ? ನಾನು ಶ್ರೀಮಂತರಿಗಿಂತಲೂ ಶ್ರೀಮಂತ ಇದ್ದೀನಿ ಅಂತ ಹೇಳಿದ್ರು ಅವರು. ಇವರು ಶ್ರೀಮಂತಿಕೆ ಬರೇ ಹೊರಗಿದ್ರೆ ನನ್ನ ಶ್ರೀಮಂತಿಕೆ ನನ್ನ ಮನಸ್ಸಿನಲ್ಲಿ ಸಂತೃಪ್ತಿಯ ರೂಪದಿಂದದ. ಬೇಕು ಅಂದಂಥವ ಬಡವ, ಸಾಕು ಅಂದಂಥವ ಸಾವುಕಾರ. ನಾವು ಎಷ್ಟೇ ದೊಡ್ಡ ಶ್ರೀಮಂತರಿರಬಹುದು, ಬೇಕು ಬೇಕು ಅನ್ನುವ ಭಾವನೆ ನಮ್ಮ ಮನಸ್ಸಿನಲ್ಲಿರುವುದರಿಂದ ನಾವು ಬಡವರೇ. ಬರೇ ಮ್ಯಾಲಷ್ಟು ಮನೆ ದೊಡ್ಡದು ಕಟ್ಟೆ ರೊಕ್ಕ ರೂಪಾಯಿ ಆಳು ಕಾಳುಗಳಿದ್ದ ಮಾತ್ರಕ್ಕವ ಶ್ರೀಮಂತ ಅಲ್ಲ. ಶ್ರೀಮಂತ ಅಂದರೆ ಯಾವನಿಗೆ ಸಾಕನಿಸದಲ್ಲ ಅವನು ನಿಜವಾದ ಶ್ರೀಮಂತ, ಸಾವುಕಾರ. ಯಾವ ಇನ್ನು ಬೇಕು 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 ಅಂತಂತಾನ ಆ ಮನುಷ್ಯ ಬಡವ. ಸಂತ ಮಹಾತ್ಮರಿಗೆ ರೊಕ್ಕ ರೂಪಾಯಿ ಬೇಕಂತ ಅನಿಸ್ಲೇ ಇಲ್ಲ, ಅದಕ್ಕಾಗಿ ಅವರು ಪ್ರಯತ್ನ ಮಾಡಲಿಲ್ಲ. ಯಾವ ಮಹಾತ್ಮರು, ಯಾವ ಯೋಗಿ, ತ್ಯಾಗಿ, ಸಿದ್ಧ ಪುರುಷರು ಯಾರೂ ಕೂಡ ರೊಕ್ಕ ಸಂಗ್ರಹ ಮಾಡಲಿಲ್ಲ, ರೊಕ್ಕಕ್ಕಾಗಿ ಬದುಕಲಿಲ್ಲ. ಆದರೆ ನಮ್ಮ ಹುಚ್ಚು ಕಲ್ಪನಾ ಏನು ಅಂದ್ರೆ ರೊಕ್ಕ ಇರಲಿಲ್ಲ ಅಂದ್ರೆ ಬದುಕೋದು ಹೆಂಗೆ ಜಗತ್ನಾಗ ನಾವು ಅಂತೀವಿ. ಬಹಳ ದೊಡ್ಡ ದೊಡ್ಡ ಮಹಾಪುರುಷರು ಯಾರಿಗೂ ಕೂಡ ರೊಕ್ಕನೇ ಇರಲಿಲ್ಲ. ಅವರು ರೊಕ್ಕವನ್ನು ಮುಟ್ಲೂ ಇಲ್ಲ, ರೊಕ್ಕದ ಗೋಜಿಗೆ ಹೋಗಲಿಲ್ಲ. ಆದರೆ ನಮ್ಮದೇನಾಗ್ಯದಂದ್ರೆ ಗುರಿನ ಬೇರೆ ಇರುವುದರಿಂದ ನಾವು ಬರೀ ರೊಕ್ಕ ಗಳಿಸ್ಬೇಕು, ಮನೆ ಕಟ್ಟಬೇಕು, ಮದುವೆ ಮಾಡಬೇಕು, ಪ್ರಪಂಚ ಮಾಡಬೇಕು, 4 ಜನರೊಳಗೆ ದೊಡ್ಡವ ಅಂತ ಅನಿಸ್ಕೋಬೇಕು ಅಂತ ಈ ಕಡೆ ಹೋಗ್ತೇವೆ ಹೊರತು ಸಮಾಧಾನವಾಗಿರಬೇಕು ಅಂತ ಬಯಸಂಗಿಲ್ಲ. ನಮ್ಮ ಜೀವನದ ಗುರಿ ಶಾಂತಿ ಸಮಾಧಾನಗಳಾಗಿಲ್ಲ. ಅದಕ್ಕಾಗಿಯೇ ನಮ್ಮ ಜೀವನದಲ್ಲಿ ಶಾಂತಿ ಸಮಾಧಾನಗಳು ಸಿಗುವುದನೇ ಇಲ್ಲ.
ನಮ್ಮ ದಾರಿ ಆ ಕಡೆ ಹೊಂಟದ ಅಂದ್ರೆ ಬೇರೆ ಕಡೆನೇ ಹೊಂಟದ. ನಾವು ಪೂರ್ವಕ್ಕೆ ಹೋಗ್ಬೇಕಂತ ಮಾಡಿದ್ದೀವಿ, ಆದರೆ ನಡೆದಿದ್ದೀವಿ ಆ ಕಡೆ ಪಶ್ಚಿಮ ಕಡೆ ನಡೆದಿದ್ದೀವಿ. ದಾರಿ ಗುರಿ ಎರಡು ಒಂದ ಕಡೆಗಿರ್ಬೇಕು. ಗುರಿ ಒಂದು ಕಡೆ ಬೇರೆ, ದಾರಿ ಒಂದು ಕಡೆ ಬೇರೆ ಹಿಡ್ದೀವಿ ಅಂದರೆ ಏನೂ ಆಗೋದಿಲ್ಲ. ಅದಕ್ಕೆ ಮಹಾತ್ಮರ ದಾರಿಯೇ ಬೇರೆ, ಸಾಮಾನ್ಯ ಮನುಷ್ಯನ ದಾರಿಯೇ ಬೇರೆ. ಸಾಮಾನ್ಯ ಮನುಷ್ಯ ಅತಿ ಬಡವಿದ್ದ ಅಂದ್ರೆ ಏನಪ್ಪ ಉಣ್ಲಾಕ ತಿನ್ಲಾಕ ಒಂದು ತುಸು ಮನಿ ಇದ್ರೆ ಸಾಕು ಅಂತಂತಾನೆ. ಅದೇ ಸ್ವಲ್ಪ ಶ್ರೀಮಂತ ಇದ್ದ ಅಂದ್ರೆ ಬರೇ ಊರಾಗ ಶ್ರೀಮಂತದನೇ, 10 ಊರಾಗ ನಾ ಶ್ರೀಮಂತ ಆಗ್ಬೇಕು ಅಂತಂತಾನೆ. ಇನ್ನು ಶ್ರೀಮಂತಿಕೆ ಬಂತು ಅಂದ್ರೆ ಅಧಿಕಾರ ಬರಲಿಲ್ಲ, ರೊಕ್ಕ ರೂಪಾಯಿ ಬರಲಿಲ್ಲ ಅಂತಂತಾನೆ. ಅಧಿಕಾರನೂ ಬಂತು ಅಂದ್ರೆ ನನಗೆ ಜನ ಕಿಮ್ಮತ್ತು ಕೊಡಬೇಕು, ಸಮಾಜದಾಗ ನಾ ಹೇಳಿದ್ದ ನಡಿಬೇಕು ಅಂತಂತಾನೆ. ಎಲ್ಲವೂ ಆಸೆಗಳೇ, ಎಲ್ಲವೂ ಬಹಳ ದೊಡ್ಡ ದೊಡ್ಡ ಬಯಕೆಗಳು. ಇದೇನು ಮುಗಿಯುವಂಥ ಬಯಕೆಗಳಲ್ಲೆವು. ನಮ್ಮ ದಾರಿ ಹಿಂಗೆ ಹೊಂಟದ ಮುಗಿಲಾರದ ಕಡೆಗೆ. ಸಂತ ಮಹಾತ್ಮರ ದಾರಿನ ಬೇರೆ ಅದ. ಯಾರು ತಿಳಿದವರದಾರ ಅವರ ದಾರಿಯಲ್ಲಿ ನಡೆಯುವಂಥ ಮನಸ್ಸು ಮಾಡಿದ್ದೀವಿ ಅಂದ್ರೆ ನಾವು ಕೂಡ ಈ ಕಡೆ ಬಂದೀವಿ ಅಂತ ಅರ್ಥ. ಇಷ್ಟು ವರ್ಷದ ಆಯುಷ್ಯದೊಳಗೆ ನಮ್ಮ ಮನಸ್ಸ ತಣ್ಣಗ ಶಾಂತ ವೃತ್ತಿ ಸ್ಥಿರವಾಗಿ ಏಕಾಗ್ರ ಮನಸ್ಸು ನಮ್ಮದಾಗೇ ಇಲ್ಲ. ಬರೀ ಹೊಯ್ದಾಟ. ಶಾಂತ ಕುಂಡ್ರಪ್ಪ ಅಂದ್ರೆ ಆಗಂಗಿಲ್ಲ. ಯಾವಾಗಲೂ ಏನಾದರೂ ಕಿರಿಕಿರಿ ಬೇಕು, ಗದ್ದಲ ಬೇಕು, ಚಿಂತೆ ಬೇಕು. ಅದಿರಲಿಲ್ಲ ಅಂದರೆ ಇವಾಗ ನಿದ್ದೆ ಹತ್ತಂಗಿಲ್ಲ. ಹೀಗಾಗಿ ನಮ್ಮ ಜೀವನ ಹಾಳು ಮಾಡಿಕೊಂಡವ್ರು ಯಾರು ಅಂದ್ರೆ ನಾವ. ಎದಕ್ಕೆ ಹಾಳು ಮಾಡಿಕೊಂಡೀವಿ? ಯಾವುದು ಅಸ್ಥಿರವಾದ ಪ್ರಪಂಚ ಅದ ಅದನ್ನೇ ನಂಬಿ ಅದನ್ನೇ ಗಳಿಸಬೇಕು ಅಂತ ಹೋದಿವಿ. ಹೀಗಾಗಿ ನಮ್ಮ ಜೀವನ ಹಾಳಾಯಿತು. ಯಾರೋ ಹೊರಗಿನವರು ಬಂದು ಕೆಡಿಸಲಿಲ್ಲ. ಮಹಾತ್ಮರು ಯಾಕೆ ಲೋಕಪೂಜ್ಯರಾದರು ಅಂದ್ರೆ ಅವರ ಜೀವನದ ಗುರಿ ಶಾಂತಿ ಸಮಾಧಾನಗಳಿದ್ದು, ಅದಕ್ಕಾಗಿ ಆ ಕಡೆ ಹೋದರವರು. ಅವರು ಜೀವನದಲ್ಲಿ ಗಳಿಸಿದ್ದೇನು ಅಂದ್ರೆ ಶಾಂತಿ ಸಮಾಧಾನಗಳನ್ನು. ಯಾರು ಜಗತ್ ಪೂಜ್ಯರಾಗತ್ತಾರ? ಶ್ರೀಮಂತರನ್ನ ಯಾರೇ ಪೂಜೆ ಮಾಡ್ತಾರೆ? ಈಗ ದೊಡ್ಡ ಒಬ್ಬ ಮಿನಿಸ್ಟ್ರ್ ಅದಾನಂತ ಇಟ್ಕೊಳ್ಳು. ಯಾವರೇ ಮಿನಿಸ್ಟ್ರನ್ನ ಮನೆಗೆ ಕರೆಸಿ ಪಾದಪೂಜೆ ಮಾಡ್ತಾರೆ ನೀವು? ಯಾರ್ರಿ? ಇಲ್ರಿ, ಮಿನಿಸ್ಟ್ರ್ ಅದಾರ, ಅವ್ರದ್ದು ಪಾದಪೂಜೆ ಮಾಡಿ ಧೂಳ್ಪಾದ ಎಲ್ಲ ಕಡೆ ಹೊಡೀರಿ ಅಂತೀರೇನು? ಮಿನಿಸ್ಟ್ರೆಲ್ಲ ಯಾವ ಬೇಕಾದಂಥ ಅಧಿಕಾರದೊಳಗೆ ಅದಾನಂದ್ರು ಅವ ಲೋಕಪೂಜ್ಯ ಆಗುವುದಿಲ್ಲ. ಲೋಕಪೂಜ್ಯವಾಗಬೇಕಾದ್ರೆ ಅವನು ಶಾಂತಿಯ ಸಂತನಾಗಿರಬೇಕಾಗ್ತದೆ. ಅವನಲ್ಲಿ ಸಮಾಧಾನ ನೆಲೆಗಟ್ಟಿ ನಿಂತಿರಬೇಕು. ಸಮಾಧಿಸ್ಥ ಪುರುಷನಾಗಿರಬೇಕು. ಮನಸ್ಸಿನಲ್ಲಿ ಯಾವುದೇ ರೀತಿಯಾದಂಥ ಚಿಂತಾ, ಭ್ರಾಂತಿ, ಸಂಶಯ, ದ್ವಂದ್ವಗಳಿಗೆ ಅವಕಾಶ ಕೊಡದಂತಹ ಚಿತ್ತ ಸ್ಥಿರತೆ ಇರಬೇಕು. ಮನವು ಬಹಿರ್ಮುಖವಾದಡೆ ಮಾಯಾ ಪ್ರಪಂಚಿ, ಮನವು ಅಂತರ್ಮುಖವಾದಡೆ ಅವಿರಳ ಜ್ಞಾನಿ. ಮನವು ಮಹದಲ್ಲಿ ನಿಂದಿರಲಾತ ಮುಕ್ತನು ಅಂತ ಹೇಳ್ತಾನೆ. ಸೌರಾಷ್ಟ್ರ ಸೋಮೇಶ್ವರ ಲಿಂಗದಲ್ಲಿ ಅಭೇದ್ಯನು. ಮನಸ್ಸ ಹೊರಮುಖವಾಗಿ ಹರಿಲಾಕ ಚಾಲು ಆಯಿತು ಅಂದ್ರೆ ಮಾಯಾ ಪ್ರಪಂಚ. ಅದಕ್ಕೇನು ದಂಡದ ಏನು? ಅದೇ ಮನಸ್ಸು ಅಂತರ್ಮುಖವಾಯಿತು ಅಂದ್ರೆ ಅವಿರಳ ಜ್ಞಾನಿ. ಜ್ಞಾನಿ ಆಗ್ತಾನೆ ಮನುಷ್ಯ. ಧ್ಯಾನ ಮಾಡಿ ಮಾಡಿ ಒಬ್ಬ ಮನುಷ್ಯ ಕೆಟ್ಟಂತ ಜಗತ್ತಿನಾಗ ಎಲ್ಲೇ ಇಲ್ಲ. ಜಪ ಮಾಡಿ ಮಾಡಿ ಹಾಳಾದಪ್ಪ ಅಂತಿಲ್ಲ. ಚಿಂತೆ ಮಾಡಿ ಮಾಡಿ ಹಾಳಾದ ಅಂತಂತಾರೆ. ರೊಕ್ಕ ಎಣಿಸಿ ಹಾಳಾದವ್ರು ಅದಾರ. ಚಾಡ ಹೇಳಿ ಹೇಳಿ ಹಾಳಾದವ್ರು ಅದಾರ.
ಜಗಳದೊಳಗೆ ಭಾಗವಹಿಸಿ ಹಾಳಾದವ್ರು ಅದಾರ, ಪ್ರಪಂಚದಾಗ ಭಾಗಿಯಾಗಿ ಹಾಳಾದವ್ರು ಅದಾರ. ಆದ್ರೆ ಪರಮಾತ್ಮನ ಧ್ಯಾನ ಮಾಡಿ ಒಬ್ಬ ಮನುಷ್ಯ ಹಾಳಾಗ್ಯಾನನ್ನುವಂಥದ್ದು ಇತಿಹಾಸದೊಳಗಿಲ್ಲ. ಯಾಕೆ ಅಂದ್ರೆ ಅದು ಹಾಳಾಗುವ ಮಾರ್ಗವೇ ಅಲ್ಲ. ನಾವು ಹಾಳಾಗಬೇಕು ಏನು ಉದ್ಧಾರ ಆಗಬೇಕು ಅಂದ್ರೆ ಯಾವ ದಾರಿ ಹಿಡಿತೀವಿ ಅನ್ನೋದು ಬಹಳ ಮುಖ್ಯ. ನಮ್ಮ ಜೀವನದ ಗುರಿ ಮನಸ್ಸನ್ನು ಅಂತರ್ಮುಖ ಮಾಡುವುದಿರಬೇಕು, ಬಹಿರ್ಮುಖ ಅಲ್ಲ. ಇಲ್ಲೇನದ, ಒಂದು ಚಿಂತೆ ಮುಗಿಯೋದ್ರೊಳಗೆ 4 ಚಿಂತೆ ಬಂದು ಮುಂದೆ ನಿಂತಿರ್ತಾವೆ. ಒಂದು ಕೆಲಸ ಮುಗಿಯೋದ್ರೊಳಗೆ 10 ಕೆಲಸ ಬಂದು ನಿಂತಿರ್ತಾವೆ. ಪ್ರಪಂಚಕ್ಕೆ ಸೂಟಿ ಅತ್ತಿಲ್ಲ, ದುಃಖಕ್ಕೆ ಸೂಟಿ ಅಂತಿಲ್ಲ, ಚಿಂತೆಗೆ ವಿಶ್ರಾಂತಿ ಅಂತನೇ ಇಲ್ಲ. ಇದು ಅವಿಶ್ರಾಂತವಾಗಿ ಮುಂದುವರಿಯುವಂಥದ್ದು. ರಾಮ ಈ ಪ್ರಪಂಚವನ್ನು ಮಾಡಬೇಕಂತ ಬಂದ, ರಾಮನೂ ಅತ್ತವಾದಿ ಪ್ರಪಂಚಕ್ಕಾಗಿ. ಅಂಥ ರಾಮವ ಅಪ್ಪಿತಪ್ಪಿ ಸಮೇತವಾಗಿ ತನ್ನ ಮನಸ್ಸನ್ನು ಆ ಕಡೆ ಹರಿಲಾಕ ಬಿಡಲಿಲ್ಲ. ಏಕ ಪತ್ನಿ ವ್ರತಸ್ಥ ಮರ್ಯಾದಾ ಪುರುಷೋತ್ತಮ ರಾಮೋ ವಿಗ್ರಹವಾನ್ ಧರ್ಮ ಅಂತ ಕರೆದರೂ ಕೂಡ ಈ ಪ್ರಪಂಚದ ಬೆನ್ನ ಹತ್ತಿ ರಾಮನೂ ಅತ್ತ. ಕೃಷ್ಣ ಅಷ್ಟು ದೊಡ್ಡ ಧರ್ಮಜ್ಞ, ಭಗವಂತನ ಅವತಾರಿ. ಆದರೆ ಕೃಷ್ಣನ ಕಣ್ಣು ಮುಂದನ 60,000 ಮಕ್ಕಳೆಲ್ಲ ಬಡದಾಡಿ ಸತ್ತರು. ಇದು ಪ್ರಪಂಚ. ಯಾರ ಪ್ರಪಂಚ ಸರಿಯಾಗ್ಯದ? ಎಲ್ಲರ ಪ್ರಪಂಚವೂ ಅಷ್ಟೇ ದುಃಖದಾಯಕ ಇರ್ತದೆ. ಕೆಲವೊಬ್ಬರು ರೋಡ್ ಮೇಲೆ ಬಂದು ಅಳ್ತಾರ, ಕೆಲವೊಬ್ಬರು ಪಡಸಾಲ್ಯಾಗ ಅಳ್ತಾರ, ಕೆಲವೊಬ್ಬರು ಅಡಿಗೆ ಮನ್ಯಾಗ ಅಳ್ತಾರ. ಎಲ್ಲರೂ ಅಳಾವ್ರ. ಒಳಗತ್ರು ಅವ್ರಿಗೆ ಅಳಾವ್ರ ಅಂತ ಕರೀತಾರ, ಪಡಸಲ್ಯಾಗತ್ರು ಅಳಾವ್ರ ಅಂತ ಕರೀತಾರ, ರೋಡ್ ಮೇಲೆ ಬಂದತ್ರು ಅಳಾವ್ರ ಅಂತ ಕರೀತಾರ. ಅವ್ರಿಗೇನು ಸಂತೋಷಿಯಾಗಿರೋರು ಅಂತ ಕರೆಯಂಗಿಲ್ಲ. ಸುಖಿ ಮನುಷ್ಯ ಯಾರು? ಬರೇ ಹೊರಗೆ ನಕ್ಕೋತಾರ ಅವಲ್ಲ, ಖರೆ ನಾವು ಮನಸ್ಸು ನಕ್ಕೋತಿರ್ಬೇಕು, ಅವನಿಗೆ ಸುಖಿ ಮನುಷ್ಯ ಅಂತ ಕರೀತಾರೆ. ರೊಕ್ಕ ರೂಪಾಯಿ ಇದ್ದ ಮಾತ್ರಕ್ಕೆ ಸುಖಿ ಅಲ್ಲ. ರೊಕ್ಕ ರೂಪಾಯಿ ಅಧಿಕಾರ ಇದ್ದ ಮಾತ್ರಕ್ಕೆ ಒಬ್ಬ ಮನುಷ್ಯ ಜ್ಞಾನಿ ಅಲ್ಲ. ರೊಕ್ಕದಿಂದ ಜ್ಞಾನವನ್ನು ಖರೀದಿ ಮಾಡ್ಲಿಕ್ಕಾಗುವುದಿಲ್ಲ, ಶಾಂತಿ ಸಮಾಧಾನಗಳನ್ನು ಖರೀದಿ ಮಾಡಲಿಕ್ಕಾಗುವುದಿಲ್ಲ. ಒಬ್ಬ ಮನುಷ್ಯ ರೊಕ್ಕ ರೂಪಾಯಿಯಿಂದ ಲೋಕ ಪೂಜ್ಯನಾಗಲಿಕ್ಕಾಗುವುದಿಲ್ಲ, ಜಗತ್ತಿನಲ್ಲಿ ಗುರುವಾಗಲಿಕ್ಕಾಗುವುದಿಲ್ಲ. ಜಗತ್ತು ಶಾಶ್ವತವಾಗಿ ನೆನಪಿಡುವಂಥ ಒಬ್ಬ ಋಷಿ ಮುನಿಯಾಗಬೇಕಂದ್ರೆ ಆ ಮನುಷ್ಯ ಶಾಂತಿಯನ್ನೇ ಗಳಿಸಬೇಕು. ಅಂದಾಗ ಜಗತ್ತಿನಲ್ಲಿ ಅವನಿಗೆ ಗುರುವಿನ ಸ್ಥಾನ, ದೇವರ ಸ್ಥಾನ ಸಿಗ್ತದೆ. ಮನವು ಮಹದಲ್ಲಿ ನಿಂದಿರಲಾತ ಮುಕ್ತನು. ಮನಸ್ಸ ಎಲ್ಲ ಮಾಡೋದು. ನಮ್ಮ ಮನಸ್ಸ ಹೊರಗೆ ಹರಿಲಾಕ ಚಾಲೋ ಮಾಡ್ತು ಅಂದ್ರೆ ದುಃಖನ ದುಃಖ. ಅದೇ ಮನಸ್ಸು ಸ್ವಲ್ಪ ಒಳಮುಖ ಅಂದ್ರೆ ನಮ್ಮ ಮನಸ್ಸು ಪರಮಾತ್ಮನ ಕಡೆಗೆ ಹರಿಬೇಕು, ವಿಶ್ವಶಕ್ತಿಯನ್ನು ಧ್ಯಾನಿಸಬೇಕು, ಮಹಾಮಂತ್ರದ ಅರ್ಥವನ್ನು ಚಿಂತನೆ ಮಾಡಬೇಕು. ಆ ಮಂತ್ರದ ಮಹಾಮೂಲದಲ್ಲಿ ಹೋಗಿ ಮುಳುಗಬೇಕು. ಆವಾಗ ಒಬ್ಬ ಮನುಷ್ಯ ಜ್ಞಾನಿ ಆಗ್ತಾನೆ. ಮನವು ಸೌರಾಷ್ಟ್ರ ಸೋಮೇಶ್ವರ ಲಿಂಗದಲ್ಲಿ ಕೂಡಿ ಹೋಗಬೇಕು. ಹಂಗಾಗಬೇಕಾಗಿತ್ತು ಅಂದ್ರೆ ನಾವು ಸ್ವಲ್ಪ ಆದರೂ ಈ ಪ್ರಪಂಚದ ಧ್ಯಾನ ಮಾಡೋದು ಬಿಡಬೇಕು. ಇದರ ಗದ್ದಲ ತುಸು ಬಿಡಬೇಕು. ನಾವೆಲ್ಲ ಪ್ರಪಂಚ ಎಲ್ಲಿ ಹೊತ್ತವರು? ತಲ್ಯಾಗ ಮನಸ್ಸಿನಾಗ ಪ್ರಪಂಚ ಹೊತ್ತವರು. ಪ್ರಪಂಚ ಎಲ್ಲದ? ನಮ್ಮದು ಮನಸ್ಸಿನಾಗ ಐತಿ. ಮನೆ ಅಲ್ಲೈತಿ, ಕರೆ ಮನೆ ಅಲ್ಲಿಲ್ಲದ ಇಲ್ಲಿ ತಲ್ಯಾಗ ಐತಿ ಮನೆ. ಚಾವಿ ಹಾಕಿ ಬಂದನೋ ಹಂಗೆ ಬಂದನೋ ಚಿಂತೆ ಮಾಡ್ಕೋತ ಕೂತಾನ ಪ್ರವಚನದಾಗ ಬಂದು. ಮನೆ ಎಲ್ಲೈತಿ? ಅಲ್ಲೈತಿ. ಆದ್ರೆ ಆ ಮನೆ ಅಲ್ಲೈತೇನು? ಅಲ್ಲಿ ಐತಿ. ಆದ್ರೆ ಕರೆ ಮನೆ ಮನಸ್ಸಿನಾಗನ ಐತಿ. ಪ್ರಪಂಚ ಎಲ್ಲದ ಅಂದ್ರೆ ಮನಸ್ಸಿನೊಳಗದ. ನಮ್ಮೆಲ್ಲರ ಮನಸ್ಸುಗಳು ಏನಾಗ್ಯಾವು ಅಂತ ಕೇಳಿದ್ರೆ
ಈ ಪ್ರಪಂಚವನ್ನು ತುಂಬಿಕೊಂಡು ಕೂತಾವು. ಅಷ್ಟು ಭಾರ. ಒಂದು ತುಸುವರೆ ಇಳಿಸ್ಬೇಕಲ್ಲ ಪ್ರಪಂಚದ ಭಾರವನ್ನು. ದಿವ್ಸಕ್ಕೊಂದು 3-4 ತಾಸರೇ ಪ್ರಪಂಚದ ವಿಚಾರ ಮಾಡಲಾರ್ದಂಗೆ ಇರಬೇಕು. ಈಗ ಎತ್ತುಗಳದಾವಂದ್ರೆ ದಿವ್ಸಕ್ಕೊಂದು 5-6 ತಾಸು ಅವುಗಳನ್ನು ನೇಗಲ ಹೊಡೆದು ಒಂದು 2-3 ತಾಸು ಸುಮ್ಮ ಹಂಗೆ ಬಿಡ್ತಾರೆ ವಿಶ್ರಾಂತಿಗೆ. ಅವು ಹಂಗೆ ಒಮ್ಮೆ ಮುಂಜಾನೆ ಹೂಡಿದ ಅಂದ್ರೆ ಸಂಜೆ ತನಕ ಹೂಡಿದ ಅಂದ್ರೆ ಎತ್ತುಗಳಾಕೆ ಬದುಕ್ತಾವೆ. ನಮ್ಮದು ಹೆಂಗಾಗ್ಯದಂದ್ರೆ ಒಮ್ಮೇನು ಹೂಡ್ಯಾರಲ್ಲ 25 ವರ್ಷಕ್ಕೆ 100 ವರ್ಷ ಆದರೂ ಇಳಿಸವಲ್ಲಿ ಅವನಾಗ ಸಾಕು ಅಂತ ಅನ್ಸವಲ್ದು. ಪ್ರಪಂಚ ಹೊತ್ತು ಬಾರಾಗಿ ಮನುಷ್ಯ ಸತ್ತು ಹೊಂಟನೆ ಹೊರತು ಬಿಡುಗಡೆ ಆಗಬೇಕತ್ತು ಬಯಸಲಿಲ್ಲ. ಇದೆಲ್ಲ ಎದಕ್ಕಾಗಿ ಆಯಿತು? ನಮ್ಮ ಸುತ್ತಮುತ್ತಿರೋರು ಶಾಣೆ ಇಲ್ಲ, ಅದಕ್ಕೆ ನಾವು ಹಿಂಗಾಗಿದ್ದೀವಿ. ನಮ್ಮ ಸುತ್ತಮುತ್ತ ಎಂಥ ಮಂದಿ ಅದ, ಅಂಥ ಭಾವನೆಗಳು, ಅಂಥ ವಿಚಾರಗಳು, ಅಂಥ ಜೀವನ ಶೈಲಿ, ಅಂತಹ ಜೀವನದ ಪದ್ಧತಿ ನಮ್ಮದು ರೂಢಿ ಆಗ್ತದೆ. ಆದರೆ ನಮ್ಮ ಸುತ್ತಮುತ್ತಿರೋವರೆಲ್ಲ ಹೆಚ್ಚು ಕಡಿಮೆ ಯಾರದಾರ? ಅಳುವವರ ಬಳಗವೇ ಇರುವುದರಿಂದ ನಾವು ಅಳುವವರೇ ಆಗಿದ್ದೀವಿ. ಅದಕ್ಕಿದು ಎಲ್ಲದರಿಂದ ಪಾರಾಗಿ ಹೋಗ್ಬೇಕಂದ್ರೆ ತಿಳಿದವ್ರು ಹೇಳ್ತಾರೆ, ಸಾವಧಾನ, ಸ್ವಲ್ಪ ಎಚ್ಚರಿಕೆ ಹೆಜ್ಜೆಗಳನ್ನು ಇಡಬೇಕು. ಜೀವನದಲ್ಲಿ ದುಃಖ ಆಗಬೇಕಂದ್ರೆ ಏನು ಮಾಡಬೇಕು? ನೋಡಿ ಹೆಜ್ಜೆ ಇಟ್ಕೊತ ಹೋಗ್ಬೇಕು ಜೀವನದೊಳಗೆ. ಅದಕ್ಕೆ ತಿಳಿದಂತಹ ರೈತರು ಹೇಳಿದರು, ಜೀವನದಾಗ ಹೆಂಗೆ ಬದುಕಬೇಕಂದ್ರೆ ಮೈಯೆಲ್ಲ ಕಣ್ಣಾಗಿ ಬದುಕಬೇಕು ಅಂತ ಹೇಳಿದರು. ಕಣ್ಣು ತಪ್ಪಿತು ಅಂದ್ರೆ ನಿನಗೆ ದುಃಖ ಆಗ್ತೈತಿ, ಕಿವಿ ತಪ್ಪಿತು ಅಂದ್ರೆ ದುಃಖ ಆಕೈತಿ, ನಾಲಿಗೆ ತಪ್ಪಿತು ಅಂದ್ರೆ ದುಃಖ ಆಗ್ತದ, ಕೈ ತಪ್ಪಿತು ಅಂದ್ರೆ ದುಃಖ ಆಗ್ತದ, ಕಾಲ ತಪ್ಪಿ ಹೆಜ್ಜೆಯನ್ನಿಟ್ಟಿತು ಅಂದ್ರೆ ದುಃಖ ಆಗ್ತದ, ಮನಸ್ಸಿನಲ್ಲಿ ಕೆಟ್ಟ ವಿಚಾರಗಳು ಬಂದ್ರೆ ದುಃಖ ಆಗ್ತದ. ಆದ್ದರಿಂದ ಮನುಷ್ಯನೇ ನೀನು ಎಚ್ಚರಿಕೆ ಹೆಜ್ಜೆಗಳನ್ನು ಹಿಡ್ಕೋತ ಹೋಗಬೇಕು. ಇತಿಹಾಸವನ್ನು ನಾವು ನೋಡಿದ್ದೀವಿ ಅಂದ್ರೆ ಎಲ್ಲರೂ ಎಲ್ಲಿ ಎಡಿವ್ಯಾರ ಅಂದ್ರೆ ಎದಕ್ಕೆ ಎಡಿವ್ಯಾರ ಅಂತ ಕೇಳಿದ್ರೆ ಸಾವಧಾನ ಇರಲಾರ್ದಕ್ಕೆ ಎಡಿವ್ಯಾರ. ಅವರಲ್ಲಿ ಜಾಗ್ರತೆ ಹೋಯಿತು, ಅದಕ್ಕಾಗಿ ಎಡಿವ್ಯಾರ. ಆಕ್ಸಿಡೆಂಟ್ ಯಾವಾಗ ಆಗ್ತದ? ಅಪಘಾತ ಯಾವಾಗ ಆಗ್ತದ? ಯಾವಾಗ ಡ್ರೈವರ್ನ ಲಕ್ಷ್ಯ ಬೇರೆ ಯಾವುದೋ ಕಡೆಗೆ ಹೋಗ್ತೈತ್ಲ ಅವಾಗ ಆಕ್ಸಿಡೆಂಟ್ ಆಗ್ತದೆ. ಅವ ಇಲ್ಲಿ ಸ್ಟೇರಿಂಗ್ ಮುಂದೆ ಕುಂತಿರ್ತಾನಂದ ಕೂಡಲೇ ಇಲ್ಲೇ ರೋಡ್ ಮೇಲೆ ಲಕ್ಷ್ಯ ಇರ್ಬೇಕಲ್ಲ. ಇಲ್ಲ ಅವಂದು ಇಲ್ಲಿ ಗಾಡಿ ಹೊಡ್ಲತ್ತಾನ, ಅವ ಎಲ್ಲೋ 20 ವರ್ಷ ಹಿಂದೆ ಹೋಗ್ಯಾನ. ಕಣ್ಣು ಇಲ್ಲೇ ಅದಾವ, 20 ವರ್ಷ ಹಿಂದೆ ಹೋದ. ಅವಾಗ ತನ್ನ ಮಗು ಹುಟ್ಟಿದ ನೆನಪಾತ ಅವಾಗ. ಅಲ್ಲಿ ಹುಡುಗನ ತೊಟ್ಲಾಗ ತೂಗಿದಂಗೆ ಇವಾಗ ಎಲ್ಲದನವ 120 ಸ್ಪೀಡ್ನ್ಯಾಗ ಗಾಡಿ ಹೊಂಟೈತಿ, ರೋಡ್ ಮೇಲದಾನ. ಅಲ್ಲಿ ತೊಟ್ಟ ತೂಗಲಾತಿದ್ದ, ಇಲ್ಲಿ ಚಟ್ಟ ಏರೋ ಪರಿಸ್ಥಿತಿ ಬತ್ತು. ಯಾಕ? ಎಚ್ಚರಿಕಿಲ್ಲ, ಬರೇ ಕಣ್ಣಟ್ಟ ತೆರೆದಾವು, ಲಕ್ಷ ಎಲ್ಲ ಆ ಕಡೆ ಹೋಗೈತಿ, ಎಚ್ಚರಿಕೆ ತಪ್ಪೈತಿ ಅಂತ ಸಾವಧಾನ ಇಲ್ಲ. ಬರೇ ಒಂದು ಕ್ಷಣ ಅವನ ದೃಷ್ಟಿ, ಅವನ ಲಕ್ಷ್ಯ ಆ ಕಡೆ ಹೋಯಿತು ಅಂದರೆ ಆಕ್ಸಿಡೆಂಟ್ ಆಗ್ತದ. ಇನ್ನಿದು ಜೀವನದೊಳಗೆ ಕಣ್ಣು ತಪ್ಪಿತಂದ್ರೆ ದೊಡ್ಡ ಆಕ್ಸಿಡೆಂಟ್ ಆಗ್ತದೆ. ಕಣ್ಣ ಇನ್ನೊಬ್ಬರ ವಸ್ತುವಿನ ಮೇಲೆ ಬಿತ್ತು ಅಂದ್ರೆ ದೊಡ್ಡ ಆಕ್ಸಿಡೆಂಟ್ ಆಗ್ತದೆ. ಕಿವಿ ಕೇಳಬಾರ್ದ ಶಬ್ದ ಕೇಳಿ ಮನಸ್ಸಿನಾಗ ಇಟ್ಕೋತು ಅಂದ್ರೆ ದೊಡ್ಡ ಅವಾಂತರ ನಡೆದು ಹೋಗ್ತದೆ ಜಗತ್ತಿನೊಳಗೆ. ಮನೆ ಒಡೆದದ್ದು ಎದರಿಂದ ಒಡೆದಾವ್? ಕಿವಿಯಿಂದಲೇ ಒಡೆದಾವ್. ಕಿವಿ ದೇವರೆಲ್ಲ ಬಂಗಾರದ, ಕಿವಿ ಮಾತ್ರ ಹಿತ್ತಾಳೆ. ಮನುಷ್ಯ ಎಲ್ಲ ಭಾಳ ಚಲೋ ಅದಾನ, ಯಾರೇ ಏನು ಹೇಳ್ರಿ ಅಂದ್ರೆ ತಲೆ ಕೆಡಿಸ್ಕೊಂಡ್ಬಿಡ್ತಾನ.
ಅದಕ್ಕೆ ನಾವು ಕೇಳುವಂಥ ಶಬ್ದವೂ ಅಷ್ಟೇ ಚಲೋ ಇರಬೇಕು. ಹಾಲೆಲ್ಲ ಚಲೋ ಐತೆ, ಆದರೆ ಏನು ಮಾಡೋದು, ಒಂದು ಹಳ್ಳ ಉಪ್ಪಿನ ಹಳ್ಳ ಬಂದು ಬಿತ್ತು ಅಂದ್ರೆ ಎಲ್ಲ ಹಾಲು ಕೆಟ್ಟು ಬಿಡ್ತೈತಿ. ಹಂಗೆ ಮನುಷ್ಯ ಭಾಳ ಚಲೋ ಅದಾನ, ಆದ್ರೆ ಅವ ದಿನಂಪ್ರತಿ ಊರಾಗ ಹೋಗಿ ಏನು ಕುಂಡ್ರತನಲ್ಲ, ಅವ್ರ ದೋಸ್ತಿ ಸರಿ ಇಲ್ಲ. ಅವರು ದಿನಂಪ್ರತಿ ಬೇರೆ ಬೇರೆ ಕೆಟ್ಟ ಕೆಟ್ಟ ಮಾತುಗಳನ್ನು ಹೇಳಿ ಹೇಳಿ ಇವನು ಕೆಟ್ಟವನನ್ನಾಗೆ ಮಾಡ್ತಾರೆ. ಅದಕ್ಕೆ ಕೇಳುವಂಥ ಶಬ್ದಗಳಲ್ಲಿ ಎಚ್ಚರಿಕೆ, ಸಾವಧಾನ. ನಾಲಿಗೆ ಎರಡು ಕೆಲಸ ಮಾಡ್ತದೆ. ರುಚಿನೂ ನೋಡ್ತೈತಿ, ಮಾತಾಡ್ತೈತಿ. ಅದಕ್ಕೆ ಬಹಳ ಎಚ್ಚರಿಕೆ ಅಂತ ಹೇಳ್ತಾರವು. ತುಸು ಹೆಚ್ಚ ಕಡಿಮೆ ರುಚಿ ಐತತ್ ಉಂಡೆ ಅಂದ್ರೆ ಆರೋಗ್ಯ ಕೆಡ್ತೈತಿ. ನೋಡ್ಕೊಂಡ ಉಣ್ಬೇಕು. ಹೊಟ್ಟೆ ಮಾತು ಕೇಳಿ ಉಣ್ಬೇಕೇ ಹೊರತು ನಾಲಿಗೆ ಮಾತು ಕೇಳಿ ಉಣಬಾರದು. ಭಾಳ ಮಂದಿದು ಹೆಂಗಾಗ್ಯದ, ಅದು ಹೊಟ್ಟೆ ಐತೈತಿ ಇವ್ರಿಗೆ ಗೊತ್ತೇ ಇಲ್ಲ, ಬರೀ ನಾಲಿಗೆ ಅಷ್ಟೇ ಕೇಳಿ ಉಣ್ತಾರೆ. ಅದು ಹೊಟ್ಟೆ ಹೇಳ್ತೈತಿ, ನೀ ಎಷ್ಟು ಉಣ್ತಿ ಉಣ್ಣು, ನಿನ್ನ ನಾನು ದೊಡ್ಡ ಕೊಡ ಮಾಡಿದಂಗೆ ಶರೀರ ಮಾಡಿ ಇಡ್ತೀನಿ ಅಂತ ಹೇಳ್ತೈತಿ ಹೊಟ್ಟೆ. ಮನುಷ್ಯ ಎಲ್ಲದರಲ್ಲಿ ತಪ್ಪಗೋತ್ ಹೊಂಟಾನ. ನಾಲಿಗೆ ರುಚಿಗಾಗಿ ಆರೋಗ್ಯವನ್ನೇ ಮರೆತ, ತಿನ್ನಬಾರದನ್ನು ತಿಂದ, ಮಾತಾಡಬಾರದ ಮಾತುಗಳನ್ನೆಲ್ಲ ಮಾತಾಡಿಬಿಟ್ಟ. ಇದೇ ನಾಲಿಗೆಯಿಂದ ಅಯ್ಯ ಎಂದಡೆ ಸ್ವರ್ಗ, ಎಲವೋ ಎಂದಡೆ ನರಕ. ಇದ ನಾಲಿಗೆ. ನಮಸ್ಕಾರಿ ಬರ್ರಿ ಅಂಥೇಳಿ ಕೈ ಮುಗಿದು ಮಾತಾಡೋದು ಇದ ನಾಲಿಗೆ. ಬೈಗಳ ಭೇದ, ಇನ್ನೊಬ್ಬರ ಮನಸ್ಸನ್ನು ದುಃಖಿಯನ್ನಾಗಿ ಮಾಡುವುದು ಇದೇ ಮನಸ್ಸ, ಇದೇ ನಾಲಿಗೆ. ನಾಲಿಗೆ ತಪ್ಪಿತಂದ್ರೂ ದೊಡ್ಡ ಅವಾಂತರ ಆಗ್ತದ. ಕಿವಿ ತಪ್ಪಿತು ಅಂದ್ರೆ ಜೀವನ ಹಾಳಾಗ್ತೈತಿ. ಕೈ ತಂದ ಹೊಲದಾಂದ ಹಣ್ಣು ಹರ್ಕೋಬೇಕು, ತನ್ನ ಹೊಲದಾಂದ ಕಾಯಿಪಲ್ಯ ತಗೋಬೇಕು. ತನ್ನ ಹೊಲದಾಗ ಏನಿದ್ರೆ ಇನ್ನೊಬ್ರಿಗೆ ಕೊಟ್ಟು ತಿಂದ ಅಂದ್ರೆ ಧಾರ್ಮಿಕ ಮನುಷ್ಯ. ಇನ್ನೊಬ್ಬರ ಹೊಲದಾಗ ಚಲೋ ಕಾಯಿ ಆಗ್ಯಾವು, ಚಲೋ ಕಾಯಿಪಲ್ಯ ಐತೆತ್ತ ಹಣ್ಣು ಹರಿಲಾಕ ಹೋದ, ಕಾಯಿ ಹರ್ಕೊಳಕ್ಕೆ ಹೋದ, ಕಾಯಿಪಲ್ಯ ತಗೊಳಕ್ಕೆ ಹೋದ ಅಂದ್ರೆ ಊರಾನ್ ಜನ ನೋಡಿದ್ರು ಅಂದ್ರೆ ಏನತ್ತಾರ, ತುಡುಗದಾನಿವ, ಕಳ್ಳದಾನ ಅಂತಂತಾರ. ಅವನು ನಿಜವಾಗಿ ತುಡುಗದಾನೇನು? 100 ಎಕರೆ ಹೊಲ ಐತೆ, ಒಂದು 100 ಎಕರೆ ಹೊಲ ಅದ. ಆದ್ರೂ ರೋಡ್ ಮೇಲೆ ಭಾಳ ಚಲೋ ಮಾವಿನ ಹಣ್ಣಾಗಿದ್ದು, ಅದಕ್ಕೆ ತನ್ನ ಹೊಲ್ದಂದು ಬಿಟ್ಟು ಮಂದಿ ಹೊಲ್ದಂದು ಹರದ. ಅವ ತುಡುಗ ಅಲ್ಲೋ. ಇನ್ನೊಬ್ಬರ ವಸ್ತು ನೋಡ್ಯಾನಂದ್ರನ ತುಡುಗನ, ಅವ ತಗೊಂಡಾನಂದ್ರೆ ಖರೆ ಖರೆ ತುಡುಗವ. ಕೈ ತಪ್ಪಿ ಹೊಕ್ಕೈತಿ. ಅದಕ್ಕೆ ಮನುಷ್ಯನೇ ಎಚ್ಚರಿಕೆದಿಂದಿರು. ಕಾಲ ತಪ್ಪಿ ಹೊಕ್ಕಾವು. ಕಾಲ ಇಲ್ಲಿ ಪ್ರವಚನ ಕೇಳಿ ನೇರವಾಗಿ ಮನೆಗೆ ಹೋದವು ಅಂದ್ರೆ ಬರೋಬ್ಬರಿ ಅದಾವತ್ತು ಟ್ರೈನಿಂಗ್ ಸರಿಯಾಗಿ ಕೊಟ್ಟಾನಂತ. ಅಲ್ಲಿ ಮನೆ ಬಿಟ್ಟು ಅಂದರೆ ಇಲ್ಲಿ ಮಠಕ್ಕೆ ಬರ್ಬೇಕು. ಅವ್ನು ನಡು ಚಾದ ಅಂಗಡಿಗೆ ಹೋದ್ನೆ, ಹೋಟೆಲ್ಗೆ ಹೋದ್ನೆ, ಮತ್ತು ಬೇರೆ ಅಂಗಡಿಗೆ ಹೋದ್ನೆ, ಎಲ್ಲ ಸುತ್ತಾಡಿ ಮತ್ತೆ ಇಲ್ಲಿ ಮಠಕ್ಕೆ ಬಂದು ಅಂದ್ರೆ ಕಾಲು ತಪ್ಪ್ಯಾವತ್ತು. ತುಸು ಮಂದಿ ಕಾಲ ರಾತ್ರಿ 9-10 ಆದ ಬಳಕ ತಪ್ತಾವ. ಎಕಡೆಕಡ್ರೆ ಹೆಜ್ಜೆ ಹಾಕಿ ಬಿಡ್ತಾನ, ಬರೋದ್ರೊಳಗೆ ನಿಶೆ ಏರಿ ಬಿಟ್ಟಿರ್ತದೆ. ಎದಕ್ಕೆ? ಕಾಲು ತಪ್ಪಿದು ಹೊತ್ತು. ಕಣ್ಣು ತಪ್ಪಿತು, ಅದಕ್ಕಾಗಿಯೇ ಒಂದು ದೊಡ್ಡ ಇತಿಹಾಸ. ತಪ್ಪಿ ನೋಡಿದ. ಏನು ನೋಡಿದ? ತನ್ನ ಧರ್ಮ ಪತ್ನಿಯನ್ನು ನೋಡಲಿಲ್ಲ, ಇನ್ನೊಬ್ಬರ ಹೆಣ್ಣು ಮಗಳನ್ನು ನೋಡಿದ. ಏನಾಯಿತು? ರಾಮಾಯಣ ಆಯಿತು. ಎದಕ್ಕಾಯಿತು? ಅವಾಗೆಲ್ಲ ಗೊತ್ತಿತ್ತು ರಾವಣನಿಗೆ. ಆದರೆ ಎದಕ್ಕಾಯಿತು ಅಂದ್ರೆ ಕಣ್ಣು ಎಕಡೆ ಹೊಂಟಾವತ್ತು ಲಕ್ಷ್ಯ ಕೊಡಲಿಲ್ಲ. ಅದಕ್ಕಾಗಿ ರಾಮಾಯಣ ಆಯಿತು. ಇನ್ನು
ನಾಲಿಗೆ ತಪ್ಪಿತು. ಯಾರ್ದು? ದ್ರೌಪದಿದು ನಾಲಿಗೆ ತಪ್ಪಿತು. ಹಸ್ತಿನಾಪುರದಲ್ಲಿ ಕೌರವರ ಸಾಮ್ರಾಜ್ಯ, ಕೌರವರದೊಂದು ದೊಡ್ಡದಾದಂಥ ಅರಮನೆ ಇತ್ತು. ಇಲ್ಲಿನ ಜಾಗ ಕೊಡೋದಿಲ್ಲ, ಅವ್ರು ಇರೋರಿದ್ರೆ ಬೇರೆ ಕಡೆ ಇರಲಿ ಅಂತಂದರು. ಆವಾಗ ಇನ್ನೊಂದು ದೊಡ್ಡದಾದಂಥ ರಾಜ್ಯವನ್ನೇ ಕಟ್ಟಿದರು ಪಾಂಡವರು. ಕಟ್ಟಿದ ಬಳಿಕ ಹೆಂಗೆ ಕಟ್ಟಿದ್ರು ಅದನ್ನಂದ್ರೆ, ನೆಲ ಇದ್ದಲ್ಲಿ ನೀರಿತ್ತು, ನೀರಿದ್ದಲ್ಲಿ ನೆಲ ಇದ್ದಂಗೆ ಕಾಣುತ್ತಿತ್ತು. ಮಾಯಾನಗರಿ ಇದ್ದಂಗಿತ್ತು. ಆವಾಗ ಎಲ್ಲ ರಾಜರನ್ನು ಕರೆದ್ರು, ಇವು ದುರ್ಯೋಧನನ್ನು ಕರೆದಿದ್ರು. ದುರ್ಯೋಧನ ಹೋದ. ಸಾಮಾನ್ಯವಾಗಿ ಅವ ನೀರೈತೆ ತಿಳ್ಕೊಂಡಿದ್ದ, ದೋತ್ರ ಎತ್ತಿದ, ಲುಂಗಿ ಎತ್ತಿದ, ಅದು ನೀರಿರಲಿಲ್ಲ, ನೆಲ ಇತ್ತು. ಆ ಬಳಿಕ ಮುಂದೆ 2 ಹೆಜ್ಜೆ ಇಟ್ಟು ಹೋದ, ಅಲ್ಲಿ ನೆಲ ಇದ್ದಂಗಿತ್ತು, ಅಲ್ಲಿ ನೀರಿತ್ತು. ಅಲ್ಲಿ ದೋತ್ರ ಕೆಳಗೆ ಬಿಟ್ಟ, ತೋಸ್ಕೊಂಡ, ಒಳಗೆ ಜಿಗದ. ಇದನ್ನೆಲ್ಲ ಮಜಲು ಅಂತಸ್ತಿನ ಮ್ಯಾಲ, ಒಂದು ಅಂತಸ್ತಿನ ಮ್ಯಾಲ ನಿಂತು ದ್ರೌಪದಿ ನೋಡ್ತಾ ಇದ್ಲು. ಅವಾಗ ಏನನ್ಬೇಕು? ದ್ರೌಪದಿ ಏನಂದ್ಲು? ಕುರುಡನ ಮಗ ಕುರುಡ. ಏನಂದ್ಲು ಬೇಗಳ? ಕುಡ್ಡನ ಮಗ ಕುಡ್ಡ ಅಂತ ಬೇದ್ಲು. ಕುಡ್ಡ ಯಾರು? ಧೃತರಾಷ್ಟ್ರ. ಯಾವ ಮಹಾರಾಜ ಇದ್ದಲ್ಲ ಅಂತಹ ಧೃತರಾಷ್ಟ್ರನಿಗೆ ಬೇದ್ಲ. ಇವ್ರ ಅಪ್ಪನು ಕುಡ್ಡದನ, ಇವನು ಕುಡ್ಡನ, ಎಲ್ಲ ಕುಡ್ರ ಕಾಂದಾನ ಅಂತ ಬೇದ್ಲಪ್ಪ. ಇಷ್ಟು ಸಿಟ್ಟು ಬತ್ತು ದುರ್ಯೋಧನನಿಗೆ. ಒಬ್ಬ ಹೆಣ್ಮಗಳಿಗೆ ತನ್ನದೇ ಆದ ರೀತಿ ನೀತಿ ರಿವಾಜುಗಳಿರ್ತಾವ. ಹೆಂಗೆ ಮಾತಾಡಬೇಕು ಅನ್ನುವಂಥ ಒಂದು ಸಂಸ್ಕೃತಿ ಇರ್ತದ. ಅದನ್ನು ಬಿಟ್ಟು ದೊಡ್ಡ ಬೇಗಳಿದು ಸಾಮಾನ್ಯ ಏನು? ಅವಾಗ ದುರ್ಯೋಧನ ಮೊದಲೇ ಛಲಗಾರ, ಹಿಡಿದ ಕೆಲಸ ಬಿಡಾವಲ್ಲ, ಭಾರೀ ದ್ವೇಷ ಅಸೂಯೆ ಉಳ್ಳಂಥ ಮನುಷ್ಯ. ಅಂದ ಶಪಥ ಮಾಡಿದ, ಕುರುಡನ ಮಗ ಕುರುಡ ಅಂದಾಳಂದ ಬಳಿಕ ಈಕೆಯನ್ನು ಅಪಮಾನ ಮಾಡಬೇಕು ಅಂತ ಶಪಥ ಮಾಡಿದ ದುರ್ಯೋಧನ. ಎದಕ್ಕಾಗಿದೆಲ್ಲ? ನಾಲಿಗೆ ತಪ್ಪಿತು. ಸಾವಧಾನ ಅಂತ ಹೇಳ್ತಾರೆ. ನಾಲಿಗೆ ತಪ್ಪಿ ನುಡಿತು ಅಂದ್ರೆ ಏನು ಬೇಕಾದು ಮಾಡ್ತದೆ. ನಾಲಿಗೆ ಒಂದೈತಿ, ಹಲ್ಲು 32 ಅದಾವು. ನಾಲಿಗೆ ತಪ್ಪಿತು ಅಂದ್ರೆ 32 ಹಲ್ಲು ಒಂದು ಕ್ಷಣದಾಗ ಉದುರಿ ಬೀಳ್ತಾವೆ. ಅಷ್ಟು ಕೆಟ್ಟೈತಿ ನಾಲಿಗೆ. ಅದಕ್ಕೆ ಎಚ್ಚರಿಕೆಯಿಂದ ಮಾತಾಡಬೇಕು. ನಾಲಿಗೆ ತಪ್ತಾವೆ. ಇಷ್ಟೆಲ್ಲ ಕೋರ್ಟ್ನ್ಯಾಗ ಕೇಸ್ ಎಲ್ಲ ಕಾರಣ ಯಾರು? ನಾಲಿಗೆ ತಪ್ಪಿ ನುಡಿದದ್ದೇ ಕಾರಣ. ಅಣ್ಣ ತಮ್ಮಂದಿರಲ್ಲಿ ಜಗಳ ಬರ್ಲಕ್ಕೆ ಏನು ಕಾರಣ? ನಾಲಿಗೆ ತಪ್ಪಿ ನುಡಿದದ್ದೇ ಕಾರಣ. ಊರಾಗಿನ ಜಗಳ ಆಗಲಿ, ದೇಶದೊಳಗಿನ ಜಗಳ ಆಗಲಿ, ಈ ವಿಶ್ವದಲ್ಲಿ ಜಗಳ ಆಗಲಿಕ್ಕೆ ಯಾವುದು ಕಾರಣ ಅಂದ್ರೆ ನಾಲಿಗೆ ತಪ್ಪಿ ನುಡಿತ್ತು. ಅದಕ್ಕೆ ಇದೆಲ್ಲ ಆಯಿತು. ನಮ್ಮ ಜೀವನ ಅಮೃತ ಸಮಾನವಾಗಲಿಕ್ಕೂ ನಾಲಿಗೆಯೇ ಕಾರಣ ಆಗ್ತದೆ. ನಮ್ಮ ಜೀವನ ಹಾಲಾಹಲ ವಿಷಪೂರ್ಣ ಆಗಬೇಕಂದ್ರೂ ನಾಲಿಗಿನ ಕಾರಣ ಆಗ್ತದೆ. ಈ ನಾಲಿಗೆ ಚಲೋ ರೀತಿಯೆಂದು ಬಳಸ್ಲಾಕ ಬರ್ತೈತಿ. ಋಷಿ ಮುನಿಗಳೆಲ್ಲ ಮಹಾ ಮಂತ್ರಗಳನ್ನು ಹೇಳಿದ್ದು ಇದೇ ನಾಲಿಗೆಯಿಂದ ಹೇಳ್ಯಾರ. ಅವ್ರದ್ದು ಮಂತ್ರಮಯ ವಾಣಿ ಆಯಿತು. ವಾಕ್ಸಿದ್ಧಿ ಪುರುಷರಾದರು ಅವರು. ಮಂತ್ರ ಪುರುಷರಾದರು. ಎದರಿಂದ? ಇದ ನಾಲಿಗೆಯಿಂದ ನುಡಿದನ ಆದರು. ನಾವು ದೇವರು ನಮಗೂ ನಾಲಿಗೆ ಕೊಟ್ಟಾನ. ನಾಲಿಗೆ ಮ್ಯಾಲ ಸರಸ್ವತಿ ವಾಸ ಅದ ಅಂತ ಹೇಳ್ತಾರೆ. ನಮ್ಮ ನಾಲಿಗೆ ಮ್ಯಾಲ ತಂಬಾಕು ವಾಸ ಮಾಡ್ಯದ, ಸಿಗರೇಟ್ ವಾಸ ಮಾಡ್ಯದ, ಬೇಗಳಗಳು ವಾಸ ಮಾಡ್ಯಾವ. ಎದ್ದ ಕೂಡಲೇ ಮಕ್ಕಳಿಗೆ ಏನ್ರೆ ಚಲೋ ಅಂದು ಕರಿಬೇಕಲ್ಲ. ಏನಪ್ಪ ರಾಮ್ ಇದ್ದಂಗದಿ, ಭೀಮ್ ಇದ್ದಂಗದಿ, ಸಾವಿತ್ರಿ ಇದ್ದಂಗದಿ ಅಂತ ಕರೆದ್ರೆ ಹುಡುಗರು ಚಲೋ ಹಾಕಿದ್ದು. ಇವರು ಎದ್ದು ಕೂಡಲೇ ಬೇಗಳ ಬೇಯಲಕ್ಕೆ ಚಾಲೂ ಮಾಡಿದ್ರು. ಮಕ್ಕಳಿಗೆ 4 ವರ್ಷ ಬೇಯಿಸ್ಕೊಂಡು ಸಣ್ಣ ಇದ್ದು, ಯಾವಾಗ 16-18 ವಯಸ್ಸಿನೂ ಅದು ತಿರುಗಿ ನಿಂತು ಬೇಯಲಕ್ಕೆ ಚಾಲೂ ಮಾಡ್ರು.
ಸಾಲಿ ಮೊದಲು ಇವ ಕಲಿಸಿದ್ದ, ಹೊಳ್ಳಿ ಅವ್ರು ಇವ ಕಲಿಸ್ಲಕ್ಕೆ ಚಾಲೂ ಮಾಡಿ. ಅದಕ್ಕೆ ಎಚ್ಚರಿಕೆಯಿಂದ ಮಾತನಾಡು, ತಪ್ಪಿ ಮಾತಾಡಿದಂದ್ರೆ ನೀನು ಹಾಳಾಗುತ್ತೆ. ಈ ಸಾವಧಾನ ಅನ್ನುವಂಥ ಶಬ್ದನ ಬಹಳ ದೊಡ್ಡದು, ಇದಕ್ಕೆ ಅರ್ಥ ಭಾಳ. ಜೀವನದಲ್ಲಿ ಮನುಷ್ಯ ಜಾಗೃತೆಯಿಂದ ನಡಿಬೇಕು, ಕಣ್ಣ ತೆರೆದ ಹೆಜ್ಜೆ ಇಡಬೇಕು. ತಪ್ಪಿ ಹೆಜ್ಜೆ ಇಟ್ಟ ಅಂದರೆ ಇನ್ನೊಂದು ಹೆಜ್ಜೆಗೆ ಹೋಗಿ ತಗ್ನಾಗಿ ಬಿದ್ದಿರುತ್ತಾನೆ. ಸರಿಯಾಗಿ ಹೆಜ್ಜೆ ಇಟ್ಟ ಅಂದ್ರೆ ಹೋಗಿ ಗುರಿ ಮುಟ್ಟತಾನ. ಆದರೆ ತಪ್ಪಿ ಹೆಜ್ಜೆ ಇಟ್ಟ ಅಂದ್ರೆ ಹಾಳಾಗುತ್ತಾನ. ಇದಕ್ಕೆ ಒಂದು ದೃಷ್ಟಾಂತ ಬಹಳ ಚಲೋ ಅದು. ಗುರು ಮತ್ತು ಶಿಷ್ಯ ಇಬ್ಬರು ಹೊಂಟಿದ್ರು. ಊರಿಂದ ಊರಿಗೆ ಭಿಕ್ಷಾ ಬೇಡ್ತಾ ಬೇಡ್ತಾ ಹೋಗುತ್ತಿದ್ರು. ಒಂದು ಊರು ಬತ್ತು. ಆ ಊರಿನಲ್ಲಿ ಒಂದು ಕಿರಾಣಿ ಅಂಗಡಿ ಇತ್ತು. ಕಿರಾಣಿ ಅಂಗಡಿ ಒಳಗೆ ತುಸು ತಮಗೆ ಬೇಕಾದ ಸಾಮಾನೆಲ್ಲ ತಗೊಂಡ್ರು. ಗುರು ಶಿಷ್ಯ ಕೂಡಿ. ಇವು ಶಿಷ್ಯ ಸುಮ್ಮ ಕುಂಡಿರ್ಬೇಕಲ್ಲ, ಕುಂಡ್ರಲಿಲ್ಲ. ಅಲ್ಲೇ ಎಣ್ಣೆ ಡಬ್ಬಿತ್ತು. ಅದು ಚಳಿಗಾಲದ ದಿವಸ, ಥಂಡಿ ದಿವಸ. ಬಟ್ಟೆ ಎದ್ದಿ ಕಂಬಕ್ಕೆ ಒರೆಸಿದೆವು ಕೊಬ್ಬರಿ ಎಣ್ಣೆ. ವರ್ಷದ ಗುರುಗಳಂದ್ರೆ ಅಲ್ಲೋ ಅದ್ನ್ಯಾಕೆ ಒರೆಸ್ಲಕ್ಕೆ ಹೋದಿ ಅಂತಂದ್ರೆ ಅವರು. ಅದಕ್ಕೇನಕ್ಕತ್ತೇಳ್ರಿ ಗುರುಗಳು ತಿವ ಅಂದ. ವಿಚಾರ ಮಾಡಲಾರ್ದ ನೀ ಏನ ಕೆಲಸ ಮಾಡು ದೊಡ್ಡ ಹಾನಿ ಮಾಡ್ತೈತೆ ಅದು ಅಂತ ಗುರುಗಳು ಹೇಳಿದ್ರು. ಅದೇ ಅಂಗರಿ ಗುರುಗಳು ತಿವ ಅಂದ. ಇಲ್ಲಿ ಬಾ, ಇಲ್ಲಿ ಕುಂಡ್ರು ಒಂದು ಆಲದ ಗಿಡದ ಕೆಳಗೆ ಅರಳಿ ಕಟ್ಟಿ ಮ್ಯಾಲ ಸಂಜೆ ತಕ್ಕ ಕುಂಡ್ರು ಏನೇನು ನೀ ಇವತ್ತು ಬರೀ ಏನು ಮಾಡಿದೆ, ವಿಚಾರ ಮಾಡಲಾರ್ದನ ಒಂದು ಬಟ್ಟೆ ಎದ್ದು ಎಣ್ಣೆಯನ್ನು ಕಂಬಕ್ಕೆ ಒರೆಸೋದೆ ಅಷ್ಟ. ಅದರ ಪರಿಣಾಮ ಹೆಂಗೆ ಆಕೈತಿ ನೋಡ್ಕೋತ ಕುಂಡ್ರು ಬಾ ತಂದ್ರು ಗುರುಗಳು. ಕಟ್ಟಿ ಮೇಲೆ ಕುಂತರು. ಒಂದು 5 ನಿಮಿಷ ಆಗಿತ್ತು. ಎಣ್ಣೆ ಕಂಬಕ್ಕೆ ಐತೆ ಅಂದ ಬಳಕ ನೊಣಗಳು ಬಂದು 4 ನೊಣ ಬಂದು. ಇವನು ನೊಣ ಅಡ್ಡಾಡೋದು ನೋಡಿ ಹಲ್ಲಿಗೆ ಚೇಷ್ಟ ಆತು. ಹಲ್ಲಿ ಬಂದು 4. ಇವು ಹಲ್ಲಿ 4 ಹಿಂಗೆ ಬಾಲ ಅಳಿಗಾಡಿಸೋದು ನೋಡಿ ಬೆಕ್ಕು ಬತ್ತು ಒಂದು. ಅದು ಬೆಕ್ಕ ಆ ಕಡೆ ಈ ಕಡೆ ಜಿಗಿದಾಡೋದು ನೋಡಿ ನಾಯಿ ಒಂದಿತ್ಲ ಅದಕ್ಕೆ ಹೊರಪು ಬಂದದ್ದನ ನೇರವಾಗಿ ಬೆಕ್ಕಿಗೆನ ಹಿಡಿಲಕ್ಕೆ ಹೋತು. ಜಾರಿ ಎಣ್ಣೆ ಡಬ್ಬಿ ಉಳಿಸಿಬಿಟ್ಟಿತ್ತದು ನಾಯಿ. ಅದು ಯಾರ ನಾಯಿ ಇತ್ತು ಅಂದ್ರೆ ಅಂಗಡಿ ಮಾಲಕ್ಕಂದಿರಲಿಲ್ಲ, ಮಗ್ಗಲ ಮನೆಯವನ ನಾಯಿ ಇತ್ತದು. ಮಗ್ಗಲ ಮನೆಯಾಗ ಇವಾಗ ಎಂದೋ ಒಮ್ಮೆ ಜಗಳ ಆಗಿತ್ತು. ಹಿಡಿದಿದ್ರು ಇಬ್ಬರು ಮನಸ್ಸಿನಾಗ ವಿಷ. ಅವಾಗ ಅವನ ನಾಯಿ ಬಂದ ನನ್ನ ಎಣ್ಣೆ ಡಬ್ಬಿ ಕೆಡವೈತೆ ಅಂದ ಬಳಕ ಬಿಡೋದ ಬೇಡ ಅತ್ ಬಿದಿರು ಬಡಿಗೆ ತಗೊಂಡು ನಾಯಿ ಡುಬ್ಬದಾಗ ಹೊಡೆದೆವು. ಅಂಗಡಿ ಮಾಲಕ್, ಕಿರಾಣಿ ಅಂಗಡಿ ಮಾಲಕ್ ನಮ್ಮ ನಾಯಿಗೆ ಹೊಡೆದಾರಂತ ತಿಳ್ಕೊಂಡು ಅವ 4 ಬಿದಿರು ಬಡಿಗೆ ಇದಕ್ಕೆ ಬಿರ್ಸ್ ತಗೊಂಡು ಅವ ಬಂದ ಮಗ್ಗಲ ಮನೆಯವ. ಅವಾಗ ಅವ 4 ಮಂದಿನ ಕರ್ಕೊಂಡು ಬಂದ, ಇವ 4 ಮಂದಿನ ಕರ್ಕೊಂಡ್ಬಂದ. ಅವರೊಂದು ಪಾರ್ಟಿ ಅವರು, ಇವರೊಂದು ಪಾರ್ಟಿ ಅವರು. ಇಟ್ಟೆಲ್ಲ ಜಗಳ ಹತ್ತುದ್ರೊಳಗನ ಒಬ್ಬ ಕಡ್ಡಿ ಕೊರದ ಅಂಗಡಿಗೆನ ಉರಿ ಹಚ್ಚಿಬಿಟ್ಟ. ನಮ್ಮ ಅಂಗಡಿಗೆ ಉರಿ ಹಚ್ಚಾರ ಬಾ ಅಂತ ತಿಳ್ಕೊಂಡು ಅವರು ಇವ್ರು ಮಕ್ಕೊಂಡ ಇವ್ರ ಮನೆಗೆ ಹೋಗಿ ಅವ್ರು ಬೆಂಕಿ ಹಚ್ಚಿದ್ರು. 12 ತಾಸಿನೊಳಗೆ ಬರೇ ಒಂದು ವಿಚಾರ ಮಾಡಲಾರ್ದ ಎಣ್ಣೆ ಡಬ್ಬ್ಯಾಗ ಎದ್ದು ವರ್ಷದ್ರಿಂದ ಇಡೀ ಊರಿಗೂರು ಹೊತ್ತಿ ಉರಿಲಾಕ ಚಾಲೋ ಮಾಡಿತ್ತು. ಗುರುಗಳಂದ್ರು ನೋಡ್ತಮ್ಮ ನಿನ್ನ ಕರಾಮತ್. ಶಿಷ್ಯಾಗ ಹೇಳಿದರು, ನೀ ವಿಚಾರ ಮಾಡಲಾರ್ದನ ಸಾವಧಾನದಿಂದ ಇರಲಾರ್ದನ ಒಂದು ತಪ್ಪು ಕೆಲಸ ಮಾಡಿದೆ. ಅದರ ಪರಿಣಾಮನ ಇಡೀ ಊರಿಗೂರು ಹೊತ್ತಿ ಉರಿಲ ಹತ್ತು. ಇನ್ನು ನಾವೆಲ್ಲ ಹೆಂಗೆ ಎಲ್ಲೆಲ್ಲಿ ತಪ್ಪಿದ್ದೀವಿ? ಅವು ಬರೇ ಪಾಪ ಒಂದು ಎಣ್ಣೆ ಡಬ್ಬ್ಯಾಗ ಎದ್ದು ವರ್ಷಾನ. ನಾವೇನೇನು ಮಾಡಿದ್ದೀವಿ? ಹೋಗೋಗುತ್ತಾನ ಇಬ್ಬರು ಚಲೋ ದೋಸ್ತಿ ಇರಬೇಕು. ಅದರೊಳಗಿಂದ ಒಬ್ಬನ ಕರೀದು ಬರೀ
5 ನಿಮಿಷ ಸುಮ್ಮನೆ ಏನರೇ ಬೇರೆ ಹೇಳೋದು, ಹೋಗಿ ಇನ್ನತ್ ಕಳಿಸೋದು, ಯಾರಿಗೆ ಹೇಳಬೇಡ ಅಂತ ಒಂದು ಮಾತು ಹೇಳಿಬಿಡೋದು ಅವ್ನು ಒಟ್ಟು. ಆಯ್ತು ಇವ ಹೋದ, ಅವ ಎದಕ್ಕೆ ಕರೆದಿದ್ದ ಅಂತ ಕೇಳ್ತಾನ ಅವ ದೋಸ್ತ ಮೊದಲಿಗೆ. ಎದಕ್ಕೆಲ್ಲ ಸುಮ್ಮ ಕೆಲಸ ಇತ್ತಳ, ಈ ಹೇಳು ನನಗೇನು ಹೇಳ್ಯಾನವ. ಅದೇನಿಲ್ಲೋಪ ಏನೂ ಇಲ್ಲ ತಿವ ಹೇಳ್ತಾನೆ. ಅದೇ ವಿಷದ ಬೀಜ ಆಗ್ತದ, ಅವರ ದೋಸ್ತಿಯನ್ನು ಹಾಳು ಮಾಡಿಬಿಡುತ್ತದೆ. ಯಾವುದು? ಯಾರಿಗೂ ಹೇಳಬೇಡ ಅನ್ನೋ ಮಾತು. ಒಂದು ಮನೆ ಕೆಡಿಸ್ಲಕ್ಕೆ ಭಾಳ ಬೇಕಾಗ್ತದೆ ಏನು? ಮನೆಯೆಲ್ಲ ಒಡೆದದ್ದು ಅದಕ್ಕೆ ಒಂದು ತಪ್ಪು ಮಾತು, ಒಂದು ಮನಸ್ಸನ್ನು ಚುಚ್ಚುವಂಥ ಮಾತು. ಈಗ ಬಾಣಗಳು 2-3 ಪ್ರಕಾರ ಇರ್ತಾವೆ. ಮೊದಲನೇ ಬಾಣ ಹೊರಗೆ ಕಾಣಿಸ್ತೈತೆ, ಅದು ಇದೇನು ಮಾತಿನ ಮೂಲಕ ಬರ್ತೈತಿಲ್ಲ ಬಾಣ, ಇದು ಯಾರಿಗೂ ಕಾಣಿಸಂಗಿಲ್ಲ, ನೇರವಾಗಿ ಮನಸ್ಸಿಗೆ ಚುಚ್ಚತೈತಿ. ಒಮ್ಮೆ ಮನಸ್ಸಿಗೆ ನಾಟಿತು ಆ ಬಾಣ ಅಂದ್ರೆ ಸಾಯುತಕ್ಕ ಮನುಷ್ಯ ಆ ಮಾತು ಮರೆಯಂಗಿಲ್ಲ. ಆದ್ದರಿಂದ ಮಾತನಾಡುವಾಗ ಬಹಳ ಎಚ್ಚರಿಕೆ. ಅದಕ್ಕೆ ಇಂಥ ತಪ್ಪು ಮಾತಾಡ್ತಾರೆ ಜನ ಅಂತ ತಿಳ್ಕೊಂಡನ ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಹೇಳಿದರು. ಬಹಳ ನಿನಗೆ ಮಾತಾಡ್ಲಕ್ಕೆ ಬರಲಿಲ್ಲ, ತಪ್ಪು ಮಾತಾಡೋ ರೂಢಿ ಇತ್ತಂದ್ರೆ ಬಹಳ ಜನ ಕೂಡಿದಲ್ಲಿ ಗಪ್ಪಗಾರಿರ, ಮೂಕಿದ್ದಂಗಿರು. ನಿನಗೆ ಜನ ಮೂಕಂದ್ರೂ ನಡಿತೈತಿ, ಮಾತು ಬರಂಗಿಲ್ಲ ಅಂದ್ರೂ ನಡಿತೈತಿ, ಹುಚ್ಚದಾನಂದ್ರೂ ನಡಿತೈತಿ. ತಪ್ಪಿ ಮಾತಾಡಿದಂದ್ರೆ ಇಡೀ ನಿನ್ನ ಜೀವನನ ಹಾಳಾಗ್ತೈತಿ. ಮಾತು ಬೆಳ್ಳಿ ಮೌನ ಬಂಗಾರ. ಸಾವಧಾನದಿಂದ ಇರಬೇಕು. ಜೀವನದಲ್ಲಿ ಎಚ್ಚರಿಕೆ ತಪ್ಪಿತು ಅಂದರೆ ಏನಾಗ್ತೈತಿ ಹೇಳಕ್ಕೆ ಬರಂಗಿಲ್ಲ. ಜನ ಹೆಂಗಿರ್ತಾರ? ರಾಜರಾದಂಥವರು ಹಿಂದಿನ ಕಾಲಕ್ಕೆ ಬಹಳ ಎಚ್ಚರಿಕೆದಿಂದ ಇರ್ತಿದ್ರು. ಸಹಜ ನೀವು ಮನ್ಯಾಗ ಒಂದು 8-10 ತೊಲೆ ಬಂಗಾರ ಇತ್ತಂದ್ರೆ ಎಷ್ಟು ಜಾಗೃತಿ ಇರಬೇಕಾಗ್ತದೆ. ತುಸು ತಪ್ಪಿತು ಅಂದ್ರೆ ಬಂಗಾರ ತುಡುಗಾಗಿಬಿಡ್ತದೆ. ಈಗ ಮಂದಿ ಶಾಣೆ ಆಗ್ಯಾರ, ಮನ್ಯಾಗೆಲ್ಲ ಇವು ಸಹಜ ಜಾತ್ರೆಯಾಗ ಮಾರು ಬಂಗಾರ ಸಾಮಾನು ತಂದು ಇಡ್ತಾರೆ. ಮ್ಯಾಲೆ ಕಾಣ್ಲಕಟ್ಟ ಬಂಗಾರ, ಖರೆ ಬಂಗಾರ ಮನ್ಯಾಗ ಇಡಂಗಿಲ್ಲ, ಎಲ್ಲ ಬ್ಯಾಂಕ್ನಾಗ ಇಟ್ಬಿಡ್ತಾರೆ. ಲಗ್ನ ಕಟ್ಟು ತರೋದು, ಹಬ್ಬಿದ್ದಾಗಟ್ಟು ತರೋದು, ಮನ್ಯಾಗಟ್ಟ ಹಾಕೊಳ್ಳೋದು, ಮತ್ತು ಹೊರಗೆ ಹಾಕೊಂಡು ಹೋದ್ರೆ ಮುಗಿದ ಕೆಲಸ. ಈಗ ಅವತ್ತು ತುಡುಗರು ಭಾಳ ಶಾಣೆ ಆಗ್ಯಾರ. ಸೈಕಲ್ ಮೋಟ್ರ್ ಮೇಲೆ ಬಂದಿರ್ತಾರೆ ಅವರಿಬ್ಬರು, ಹೆಲ್ಮೆಟ್ ಹಾಕ್ಕೊಂಡಿರ್ತಾರೆ, ಕರಿ ಚಸ್ಮಾ ಹಾಕಿರ್ತಾರೆ. ಒಬ್ಬ ಮುಂದೆ ಹೊಡಿತಿರ್ತಾನ, ಹಿಂದೆ ಅವ್ನು ಚೈನ್ ಜಕ್ಕೊಂಡು ಹಿಂದವ್ರು ಸತ್ತರು ಉಳಿದ್ರು ಅದೇನು ನೋಡಂಗಿಲ್ಲ, ಅವ್ರು ಚೈನ್ ಒಂದು ತೊಗೊಂಡು ಹೋಗಿಬಿಡ್ತಾರೆ. ಅದಕ್ಕೆ ಖರೆ ಬಂಗಾರ ಹಾಕ್ಕೊಂಡು ತಿರುಗಾಡೋ ಕಾಲಿಗಿಲ್ಲ. ತಾಯಂದಿರೇ ಇದನ್ನು ವಿಶೇಷವಾಗಿ ಲಕ್ಷ್ಯ ಕೊಡಬೇಕು. ನೀವೆಲ್ಲರ ನಾ ದೊಡ್ಡ ಸಾವುಕಾರತಿ ಅಂತ ಹಾಕ್ಕೊಂಡು ಬಂದ್ರಿ ಅಂದ್ರೆ ನಿಮ್ಮ ಜೀವ ಉಳಿತೈತು ಹೊಕ್ಕೈತಿ ಹೇಳಕ್ಕೆ ಬರಂಗಿಲ್ಲ. ಬಂಗಾರಿಯಲ್ಲಿ ಲಕ್ಷ್ಮೀ ಪೂಜೆ ದಿವಸ ಅಲ್ಲೇ ಲಕ್ಷ್ಮಿಗೆ ತೋರಿಸೋದು, ನನ್ನ ಕೊಳ್ಳಾಗಿಟ್ಟು ಬಂಗಾರ ಐತೆ, ಲಕ್ಷ್ಮಿ ಬರೋಬ್ಬರಿ ಇರುವ ಇದನ್ನು ತೆಗೆದು ಬ್ಯಾಂಕ್ನಾಗ ಇಟ್ಟು ಬಾ, ಮನ್ಯಾಗ ಇಟ್ಟೆ ಅಂದ್ರೆ ಮನೇನು ಉಳಿಯಂಗಿಲ್ಲ, ನಾನು ಉಳಿಯಂಗಿಲ್ಲ ಲಕ್ಷ್ಮಿ. ಅದಕ್ಕೆ ಬರೇ ಒಬ್ಬ ಸಣ್ಣ ಸಾವುಕಾರ ಸಣ್ಣ ಶ್ರೀಮಂತದಾನಂದ್ರೆ ಇಷ್ಟು ಎಚ್ಚರಿಕೆಯಿಂದ ಇರ್ತಾನಂದ ಬಳಕ ಹಿಂದಿನ ಕಾಲಕ್ಕೆ ರಾಜ ಮಹಾರಾಜರು ಅಧಿಕಾರ ದ್ವಾಡದಿದ್ದಷ್ಟು ತೊಂದರೆ, ಕಷ್ಟ, ತ್ರಾಸ, ಅನೇಕ ಜನ ಶತ್ರುಗಳು ಅವರಿಗಿರ್ತಾರೆ. ಹಂಗ ಹಿಂದಿನ ಕಾಲಕ್ಕೆ ಒಬ್ಬ ದೊಡ್ಡ ಮಹಾರಾಜ ಇದ್ದ. ಅವನ ಹೆಸರು ಕ್ಷೇಮದರ್ಶಿ. ಎಲ್ಲರಿಗೂ ಒಳ್ಳೇದಾಗಲಿಪ್ಪ ಅಂತ ಅನ್ಕೋತಿರ್ತಿದ್ದ ನಾವು. ಕ್ಷೇಮ ಅಂದರೆ ಒಳ್ಳೆಯದು, ದರ್ಶಿ ಎಲ್ಲರಲ್ಲಿ ಒಳ್ಳೆಯದನ್ನೇ ನೋಡ್ತಿದ್ದ. ಯಾರೂ ಕೆಟ್ಟ ಮನುಷ್ಯರ ಕಾಣ್ತಿರ್ಲಿಲ್ಲ ಅವಂಗ. ಒಬ್ಬ ತುಡುಗು ಮಾಡಿ ಬಂದಾನಂದ್ರು ಇವ ಏನನ್ನವ, ಏನೋ ಪಾಪ ಬಡವದಾನ ಅದಕ್ಕೆ ತುಡುಗು ಮಾಡ್ಯಾನ ಅಂತಂತಿದ್ದೀವ ರಾಜ. ಶ್ರೀಮಂತಿಕೆ ಇದ್ರೆ ಅವ ಹೆಂಗೆ ತುಡುಗು ಮಾಡ್ತಾನ? ಹಸದಾನಂತ ತುಡುಗು ಮಾಡ್ಯಾನ. ಹೊಟ್ಟೆ ತುಂಬಿತ್ತಂದ್ರೆ ಅವ ಯಾಕೆ ತುಡುಗು ಮಾಡ್ತಿದ್ದ?
ಇದಕ್ಕೇನಂತಾರ ಕ್ಷೇಮದರ್ಶಿ. ಎಲ್ಲರಲ್ಲೂ ಒಳ್ಳೆಯದನ್ನು ನೋಡ್ಕೋತ ಹೋಗೋದು. ನಾವು ನೋಡ್ಕೋತ ಹೋದ್ರೆ ಮುಂದಿನವರು ನೋಡ್ಬೇಕಲ್ಲ. ಅವರೊಂದು ಬೇರೆ ರೀತಿ ಇದ್ರಂದ್ರೆ ಜೀವನ ಹಾಳಾಗ್ತದ. ಅವಾಗ ಇವ ಇಷ್ಟು ಚಲೋ ರಾಜ ಇರೋದು ನೋಡಿ ಮಂತ್ರಿಗಳೆಲ್ಲ ಭ್ರಷ್ಟ ಆಗಿದ್ರು. ಮಂತ್ರಿಗಳು ಸರಿ ಇರಲಿಲ್ಲ. ಆಡಳಿತದ ಅಧಿಕಾರಿಗಳೆಲ್ಲ ದಾರಿ ತಪ್ಪಿ ಹೋಗಿದ್ರು. ಹೀಗೆ ಇದು ಇಡೀ ರಾಜ್ಯ ಎಲ್ಲ ಅಸ್ತವ್ಯಸ್ತ ಆಗಿತ್ತು. ಎಲ್ಲ ಬರೀ ಸುಳ್ಳು ಹೇಳೋರು ತಯಾರಾಗಿದ್ರು, ತುಡುಗು ಮಾಡೋರು ತಯಾರಾಗಿದ್ರು, ಭ್ರಷ್ಟಾಚಾರಿಗಳು ತಯಾರಾಗಿದ್ದರು, ಅನಾಚಾರಿಗಳು, ಕೆಟ್ಟ ಕೆಲಸ ಮಾಡೋರು, ಪಾಪಿಗಳು, ಹಿಂಸಕರು, ಕ್ರೂರಿಗಳು, ಭಯೋತ್ಪಾದಕರು, ರಾಷ್ಟ್ರದ್ರೋಹಿಗಳು ಇವರೆಲ್ಲ ತಯಾರಾಗಿದ್ದರು. ಒಂದು ದಿನ ಒಬ್ಬ ಸನ್ಯಾಸಿ ಬಂದ ಅವನ ರಾಜ್ಯಕ್ಕೆ. ತಿರುಗಾಡಿ ಎಲ್ಲ ರಾಜ್ಯವನ್ನು ನೋಡಿದ. ಸನ್ಯಾಸಿಗನಿಸ್ತು, ರಾಜ ಒಬ್ಬ ಶಾಂತ ಇರೋದ್ರಿಂದ ಇಡೀ ರಾಜ್ಯ ಎಲ್ಲ ಜನ ಭ್ರಷ್ಟ ಆಗ್ಯಾರ, ರಾಜನ ಎಚ್ಚರ ಮಾಡಬೇಕು ಅಂತ ಸನ್ಯಾಸಿಗನಿಸ್ತು. ಕಾಲಕ ವೃಕ್ಷೀಯ ಅಂತ ಅವನ ಹೆಸರು. ಇವನ ಎಚ್ಚರ ಮಾಡ್ಬೇಕು ರಾಜನ. ಹಿಂಗೆ ಬಿಟ್ಟಿವಂದ್ರೆ ಇಡೀ ರಾಜ್ಯ ಎಲ್ಲ ಹಾಳಾಗಿ ಹೋಗ್ತದ. ಅವಾಗ ಏನು ಮಾಡಿದ, ರಾಜಾಗ ಹೋಗಿ ಭೇಟಿ ಆದ. ಒಂದು ಪಂಜರ ಮಾಡಿದ್ದ. ಅದರೊಳಗೆ ಪಂಜರದೊಳಗೆ ಎಲ್ಲರೂ ಯಾವ ಪಕ್ಷಿ ಇಡ್ತಾರ? ಗಿಳಿ. ಆದರೆ ಇವ ಋಷಿ ಸನ್ಯಾಸಿ ಅದರೊಳಗೆ ಗಿಳಿ ಇಡಲಿಲ್ಲ. ಇವ ಒಂದು ಕರಿ ಕಾಗಿ ತಂದಿಟ್ಟ. ಎದರೊಳಗ? ಪಂಜರದೊಳಗೆ. ಆ ಪಂಜರ ಮನ್ಯಾಗೂ ಇಡಲಿಲ್ಲ, ರಾಜನ ಅರಮನೆಯಾಗೂ ಇಡಲಿಲ್ಲ. ಕೈಯಾಗ ಹಿಡ್ಕೊಂಡು ತಿರುಗಾಡ್ಲಕ್ಕೆ ಚಾಲೂ ಮಾಡಿದ. ಇಡೀ ರಾಜ್ಯದಲ್ಲೆಲ್ಲ ಒಂದು ಸುದ್ದಿ ಹಬ್ಬಿಸಿದ. ಏನಂಥೇಳಿ, ಈ ಕಾಗಿ ದೇವಲೋಕದ ಕಾಗ್ಯದ. ಇದಕ್ಕೆ ಹಿಂದೆ ಯಾರ್ಯಾರು ತಪ್ಪು ಮಾಡ್ಯಾರ ಅದು ಗೊತ್ತೈತಿ, ಈಗೇನೇನು ತಪ್ಪು ಮಾಡ್ಲಾತ್ತಾರ ಅದು ಗೊತ್ತದ, ಮುಂದೇನೇನು ಇವರು ಕೆಟ್ಟ ಯೋಜನೆ ಮಾಡ್ಯಾರ ಅದು ಇದಕ್ಕೆ ಗೊತ್ತೈತಿ ಅಂತ ಇದೊಂದು ಸುದ್ದಿ ಇಡೀ ರಾಜ್ಯ ತುಂಬ ಹಬ್ಬಿಸಿದ. ಅವಾಗ ಇವ ಋಷಿ ಗುಪ್ತಚಾರರ ಮೂಲಕ ಇಡೀ ರಾಜ್ಯದಲ್ಲಿ ಯಾರ್ಯಾರು ತಪ್ಪು ಕೆಲಸ ಮಾಡತ್ತಾರ, ಏನೇನು ಮಾಡೋರದಾರ, ಎಷ್ಟು ಕೋಟಿಗಟ್ಟಲೆ ರಾಜ್ಯದ ಸಂಪತ್ತನ್ನು ತಿಂದು ಹಾಕ್ಯಾರ, ಅದನ್ನೆಲ್ಲವನ್ನು ರಾಜಾಗ ಬಂದು ಹೇಳ್ತಿದ್ದ. ಅವಾಗ ರಾಜ ಕರೆದ ಆ ಮಂತ್ರಿಗಳನ್ನು, ಆ ಅಧಿಕಾರಿಗಳನ್ನು ಕರೆದು ವಿಚಾರ ಮಾಡಿದ ಬಳಿಕ ಗೊತ್ತಾಗುತ್ತಿತ್ತು, ಅವರನ್ನು ಕೆಲಸದಿಂದ ತೆಗೆದು ಹಾಕಿಬಿಡ್ತಿದ್ದ. ಅಥವಾ ಶಿಕ್ಷೆ ಅಪರಾಧ ಭಾಳ ದೊಡ್ಡದಿತ್ತು ಅಂದರೆ ಜೈಲಿಗೆ ಕಳಿಸ್ತಿದ್ದ. ಹಿಂಗಾದ ಬಳಿಕ ಅಧಿಕಾರಿಗಳು, ಮಂತ್ರಿಗಳು, ತುಡುಗು ಮಾಡೋರು ಏನಿದ್ರಲ್ಲ ಎಲ್ಲರಿಗೆ ಚಿಂತೆ ಶುರುವಾತು. ಒಂದು ದಿನ ಏನು ಮಾಡಿದ ಇವ ಋಷಿ, ಎಲ್ಲೋ ಒಂದು ಕೆಲಸದ ನಿಮಿತ್ತ ಅಂತ ತಿಳ್ಕೊಂಡು ಅವನು ಗುಡಿಸಲ್ನ್ಯಾಗ ಆ ಕಾಗಿ ಇಟ್ಟ, ಪಂಜರದೊಳಗಿಟ್ಟ, ಅವ ಬೇರೆ ಕಡೆ ಹೋದ. 2 ದಿವಸ ಆಗಿತ್ತು. ಹೊಳ್ಳಿ ಬಂದ ಋಷಿ ನೋಡ್ತಾನ, ಕಾಗಿನ ಕೊಂದು ಬಿಟ್ಟಿದ್ರಿ ಇವರು. ಯಾಕ? ಈ ಕಾಗಿ ಬಂದದ್ರಿಂದಲೇ ನಮ್ಮದೆಲ್ಲ ತಪ್ಪು ಗೊತ್ತಾಗಲ್ಲ ಹತ್ತು ರಾಜನಿಗೆ. ನಾವು ಕಳ್ಳತನ ಮಾಡಿದ್ದು, ಭ್ರಷ್ಟಾಚಾರ ಮಾಡಿದ್ದು, ನಾವು ತಪ್ಪು ಮಾಡಿದ್ದು, ಸುಳ್ಳು ಹೇಳಿದ್ದು, ಇದನ್ನೆಲ್ಲ ಹೇಳಿದ್ದು ಯಾವುದಪ್ಪ ಅಂದರೆ ಇದಕ್ಕಾಗಿ ಅಂತ ತಿಳ್ಕೊಂಡು ಎಲ್ಲ ಮಂತ್ರಿಗಳು, ಅಧಿಕಾರಿಗಳು, ಸೇನಾಪತಿಗಳು ಎಲ್ಲರೂ ಕೂಡ್ಕೊಂಡನ ಕಾಗಿ ಕೊಂದುಬಿಟ್ರು. ಅವಾಗ ಋಷಿ ಏನಿದ್ದಲ್ಲ ಕಾಲಕ ವೃಕ್ಷೀಯ, ಅವ ಹೇಳಿದ ರಾಜನಿಗೆ, ನೋಡು ಇಂದ ಕಾಗಿ ಕೊಂದಾರ, ನಾಳೆ ಪ್ರಸಂಗ ಬತ್ತು ಅಂದರೆ ಎಲ್ಲರೂ ಕೂಡ ನಿನ್ನ ಕೊಲ್ತಾರ, ಎಚ್ಚರಿಕೆದಿಂದಿರು ಅಂತ ರಾಜಾಗ ಹೇಳಿದ ಋಷಿ. ಎಚ್ಚರಿಕೆ, ಸಾವಧಾನ. ಮನುಷ್ಯನೇ ನೀನು ನಿನ್ನ ಜೀವನದೊಳಗೆ ಹೆಂಗಿರಬೇಕು ಅಂದ್ರೆ ಮೈಯೆಲ್ಲ ಕಣ್ಣಾಗಿರಬೇಕು. ಆಚಾರ್ಯ ಚಾಣಕ್ಯ ಒಂದು ದೊಡ್ಡ ಸಾಮ್ರಾಜ್ಯವನ್ನು ಕೆಡವಿ ಒಂದು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದ.
ನಂದ ಸಾಮ್ರಾಜ್ಯವನ್ನು ಕೆಡವಿದ, ಮೌರ್ಯ ಸಾಮ್ರಾಜ್ಯವನ್ನು ಕಟ್ಟಿದ. ಇಡೀ ದೇಶದಲ್ಲಿ ಆಗಿ ಹೋದಂಥ ಅಪ್ರತಿಮ ಮಹಾಮಂತ್ರಿ ಯಾರು ಅಂದ್ರೆ ಆಚಾರ್ಯ ಚಾಣಕ್ಯ. ಒಂದು ರಾಜ್ಯವನ್ನು ಹೆಂಗೆ ಕಟ್ಟಬೇಕು, ಒಂದು ದೇಶದ ಅರ್ಥವ್ಯವಸ್ಥೆಯನ್ನು ಹೆಂಗೆ ಕಟ್ಟಬೇಕು, ಸೈನ್ಯ ವ್ಯವಸ್ಥೆಯನ್ನು ಹೆಂಗೆ ಬಲಪಡಿಸಬೇಕು, ಗುಪ್ತಚಾರ ವ್ಯವಸ್ಥೆ ಹೆಂಗಿರಬೇಕು, ಇದೆಲ್ಲವನ್ನು ಮೊಟ್ಟ ಮೊದಲಿಗೆ ಈ ದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೇಳಿದಂಥವ ಯಾರು ಅಂದ್ರೆ ಆಚಾರ್ಯ ಚಾಣಕ್ಯ. ಚಾಣಕ್ಯ ಏನು ಹೇಳ್ತಾನಂದ್ರ, ಎಚ್ಚರಿಕೆಯಿಂದ ಇರ್ರಿ. ಹಂಗೆ ನಾವು ನಮ್ಮ ಜೀವನದೊಳಗೆ ಭಾಳ ಎಚ್ಚರಿಕೆದಿಂದ ಇರಬೇಕು. ಯಾರು ಹೆಂಗದಾರತ್ತೇನು ಹೇಳೋದು, ಹಂಗತ್ತು ಎಲ್ಲರ ಮೇಲೆ ಸಂಶಯ ತಾಳ್ಕೊತ ಹೋಗುವುದಲ್ಲ. ವಿಶ್ವಾಸ ಇಡಬೇಕು, ಅತಿ ವಿಶ್ವಾಸ ಇಡಬಾರ್ದು ಅಂತ ನೀತಿಶಾಸ್ತ್ರ ಹೇಳ್ತದೆ. ಎಲ್ಲರ ಮೇಲೆ ವಿಶ್ವಾಸ ಇಡಬೇಕು, ಅತಿ ವಿಶ್ವಾಸ ಯಾರ ಮೇಲೆ ಇಡಬಾರದು. ಪ್ರಾಣನ ಅವ್ರ ಕೈಯಾಗ ಕೊಟ್ಟು ಕುಂಡ್ರಬಾರ್ದು. ವಿಶ್ವಾಸ ಎಷ್ಟು, ಈಗ ವ್ಯಾಪಾರಿಗಳು ಎಲ್ಲರ ಜೋಡಿ ಚಲೋ ವ್ಯವಹಾರ ಇಟ್ಕೋತಾರೆ, ಎಲ್ಲರಿಗೆ ಬೆಲ್ಲದಂಥ ಮಾತು ಹೇಳ್ತಾರೆ, ಆದರೆ ಯಾರಿಗೂ ತಮ್ಮ ವ್ಯವಹಾರದ ಗುಟ್ಟು ಬಿಟ್ಟು ಕೊಡಂಗಿಲ್ಲ. ವ್ಯಾಪಾರ ಹೆಂಗೆ ಮಾಡ್ತೀವತ್ತು ಯಾರು ಒಬ್ರಿಗೆ ಹೇಳಂಗಿಲ್ಲ. ಅವರು ಎಲ್ಲರದು ತಕ್ಕಡೆ ಹೊಡೆದೇ ಇರ್ತಾರೆ. ಹಂಗೆ ವಿಶ್ವಾಸ ಇಡಬೇಕು, ಯಾರ ಮೇಲೂ ಅತಿ ವಿಶ್ವಾಸ ಇಡಬಾರ್ದು. ಯಾಕೆ ಅಂದ್ರೆ ಅತಿ ವಿಶ್ವಾಸದಿಂದ ಮನುಷ್ಯ ಹಾಳಾಗ್ತಾನೆ. ಕಿತ್ತೂರು ಚೆನ್ನಮ್ಮ ತನ್ನ ಮದ್ದ ಗುಂಡಿನ ಮೇಲೆ ಭಾಳ ವಿಶ್ವಾಸ ಇಟ್ಟಿದ್ಲು. ತನ್ನ ಸುತ್ತಮುತ್ತಿರುವಂಥ ಮಂತ್ರಿಗಳು ಸಾಮಂತರ ಮೇಲೆ ಭಾಳ ವಿಶ್ವಾಸ ಇಟ್ಟಿದ್ರು. ಆದರೆ ಯುದ್ಧದ ಪ್ರಸಂಗ ಬಂತು, ಬ್ರಿಟಿಷರ ಜೋಡಿ ಹೋರಾಡೋದು, ಮದ್ದ ಗುಂಡ್ನಾಗೆಲ್ಲ ಹೆಂಡಿನ ನೀರು ತುಂಬಿಟ್ರು, ಅಟ್ಟು ವಿಶ್ವಾಸಘಾತ ಮಾಡಿದರು. ಅತಿ ವಿಶ್ವಾಸ ಇಟ್ಲು, ಸೋತ್ಲು ಯುದ್ಧದಲ್ಲಿ. ಸಂಗೊಳ್ಳಿ ರಾಯಣ್ಣನು ವಿಶ್ವಾಸವನ್ನಿಟ್ಟ, ಅತಿ ವಿಶ್ವಾಸವನ್ನಿಟ್ಟ. ಅವನ ಸಂಬಂಧಿಕರೇ ಅವನು ಹಿಡಿದು ಬ್ರಿಟಿಷರಿಗೆ ಕೊಟ್ಟರು. ಅದೇ ರೀತಿಯಾಗಿ ತಾತ್ಯಾ ಟೋಪೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ನಮ್ಮ ದೇಶದ ಭಾಳ ದೊಡ್ಡ ದೊಡ್ಡ ಶೂರ ವೀರನ್ನೆಲ್ಲ ಹಾಳು ಮಾಡಿದ್ಯಾವುದು ಅಂದರೆ ಅತಿ ವಿಶ್ವಾಸವನ್ನು ಇಟ್ಟರು. ವಿದುರ ಈ ಮಾತನ್ನು ಹೇಳ್ತಾನೆ, ವಿಶ್ವಾಸ ಇಡು, ಯಾರ ಮೇಲೂ ಅತಿ ವಿಶ್ವಾಸ ಇಡಬೇಡ. ಇಟ್ಟಿ ಅಂದ್ರೆ ಆ ವಿಶ್ವಾಸವೇ ನಿನಗೆ ಮೃತ್ಯುವಾಗಿ ಪರಿಣಮಿಸ್ತದ. ಆದರೆ ವಿಶ್ವಾಸವನ್ನು ಸಂಪೂರ್ಣವಾಗಿ ಎಲ್ಲಿಡಬೇಕು ಅಂತ ಕೇಳಿದ್ರೆ, ಒಂದು ದೇವರ ಮೇಲಿಡಬೇಕು, ಎರಡನೆಯದು ಗುರುಗಳು ಮಹಾತ್ಮರ ಮೇಲಿಡಬೇಕು. ಮಹಾತ್ಮರಿಗೆ ನಮ್ಮಿಂದೇನೂ ಅಪೇಕ್ಷೆ ಇರೋದಿಲ್ಲ. ತಿಳಿದಂಥವರಿಗೆ ನಮ್ಮದಿಂದ ಏನು ಲಾಭ ತಗೊಳ್ಳೋರಿರ್ತಾರೆ ಅವರು. ದೇವರಿಗೂ ನಮ್ಮಿಂದ ಏನೂ ಅಪೇಕ್ಷೆ ಇರೋದಿಲ್ಲ. ಹೀಗಾಗಿ ಜೀವನದಲ್ಲಿ ನಾವು ಅತ್ಯಂತ ಜಾಗ್ರತೆಯಿಂದ ಸಾವಧಾನದಿಂದ ಇದ್ದೀವಿ ಅಂದ್ರೆ ನಮ್ಮ ಜೀವನ ಬಹಳ ಸರಳವಾಗಿ ಸುಗಮವಾಗಿ ಹೋಗಿ ದಂಡಿ ಮುಟ್ಟುತ್ತದೆ. ಇರಲಿಲ್ಲ ಅಂದ್ರೆ, ಎಚ್ಚರಿಕೆಯಿಂದ ಇರಲಿಲ್ಲ ಅಂದರೆ ಏನಾಗ್ತದ, ಜೀವನ ಹಾಳಾಗ್ತದ. ಅದಕ್ಕಾಗಿ ನಾವು ಏನು ಮಾಡಬೇಕು, ಸಾರ ಸಜ್ಜನರ ಸಂಗವ ಮಾಡುವುದು. ಯಾರು ತಿಳಿದವರು ಬಲ್ಲವರದಾರ ಅವರ ಸಂಘದಾಗಿದ್ದೀವಿ ಅಂದ್ರೆ ನಮಗೂ ಚಲೋ ಬುದ್ಧಿ ಬರ್ತೈತಿ. ದೂರ ದುರ್ಜನರ ಸಂಗವ ಬಿಡುವುದು, ಕೆಟ್ಟವರ ಸಂಘ ಬಿಟ್ಟ ಬಿಡುವುದು. ಆವಹಾವಾದಡೇನು ವಿಷವೊಂದೇ, ಅಂಥವರ ಸಂಘ ಬೇಡವಯ್ಯ. ಈ ಹಾವು ಬೇರೆ ಬೇರೆ ಅದಾವ ಅಂಥೇಳಿ ವಿಷ ಏನರೇ ಬದಲಾಕತ್ತೇನು? ಹಾವು ಬೇಕಾದಿದ್ರೂ ಅದರೊಳಗೆ ವಿಷ ಇರೋದೇ. ಅದಕ್ಕೆ ಮನುಷ್ಯನೇ ಎಚ್ಚರಿಕೆಯಿಂದ ಇರು. ಅಂತರಂಗ ಶುದ್ಧವಿಲ್ಲದವರ ಸಂಘ ಶಿಂಗಿ ಕಾಳಕೂಟ ವಿಷವೋ ಕೂಡಲ ಸಂಗಮ ದೇವ. ಮನಸ್ಸು ಸ್ವಚ್ಛ ಇಲ್ಲಾರದವರ ದೋಸ್ತಿ
ಅವ್ರ ಜೊತೆಗೆ ನಾವು ಇದ್ದೀವಿ ಅಂದ್ರೆ ನಮ್ಮ ಇಡೀ ಜೀವನ ಹಾಲಾಹಲ ವಿಷವಾಗ್ತದೆ, ಕೆಟ್ಟು ಹೋಗ್ತೈತಿ, ಇಡೀ ಜೀವನವೇ ಹಾಳಾಗ್ತದೆ. ಹೀಗಾಗಿ ನಾವೆಲ್ಲರೂ ಸಜ್ಜನರ ಸಂತ ಮಹಾತ್ಮರ ಸಂಘವನ್ನು ಮಾಡಿ ಆಧ್ಯಾತ್ಮಿಕ ದಾರಿಯನ್ನು ಹಿಡಿಬೇಕು. ಜೀವನದಲ್ಲಿ ಶಾಂತಿಯ ದಾರಿ ಯಾವುದು ಅಂದರೆ ಅಧ್ಯಾತ್ಮದ ದಾರಿ, ಪರಮಾರ್ಥದ ದಾರಿ, ದೇವರ ದಾರಿ, ಸಂತರ ದಾರಿ. ದುಃಖದ ದಾರಿ ಯಾವುದು ಅಂದರೆ ಪ್ರಪಂಚದ ದಾರಿ, ರೊಕ್ಕದ ದಾರಿ, ಕೀರ್ತಿಯ ದಾರಿ, ಕತ್ತಲೆಯ ದಾರಿ. ಹೀಗಾಗಿ ಯಾವ ದಾರಿ ಹಿಡಿತೀವೋ ನಮಗೆ ಬಿಟ್ಟದ್ದು. ಆದರೆ ಚಲೋ ದಾರಿ ಹಿಡಿದಷ್ಟು ನಮಗೆಲ್ಲ ಒಳ್ಳೆಯದಾಗ್ತದೆ. ಮಹಾತ್ಮರೆಲ್ಲರೂ ಅಧ್ಯಾತ್ಮದ ದಾರಿಯನ್ನು ಹಿಡಿದು ಹೋದವರು. ನಾವಾದರೂ ಪ್ರಯತ್ನಪೂರ್ವಕವಾಗಿ ಅಧ್ಯಾತ್ಮದ ದಾರಿಯನ್ನು ಹಿಡಿದು ಮುಕ್ತರಾಗೋಣ ಅಂತ ಹೇಳ್ತಾ ಇವತ್ತಿನ ಸತ್ಸಂಗಕ್ಕೆ ಮಂಗಲ.